ಸುಮಾರು ಸಲ ಒಂದ್ ತಿಂಗಳಿಂದ ಟ್ರೈ ಮಾಡ್ತಾನೆ ಇದ್ದೀನಿ. ಹೌದಾ? ಹ್ಞೂ ಅಣ್ಣಾಜಿ. ಕಾರ್ಯಕ್ರಮ ಯಾವಾಗ್ಲಿಂದ ನೋಡ್ತಿದ್ದೀರಿ? ಒಂದ್ 6 ತಿಂಗಳಿಂದ ನೋಡ್ತಾ ಇದ್ದೀನಿ ಅಣ್ಣಾಜಿ. 6 ತಿಂಗಳಿಂದ ಹ್ಞೂ ಏನ್ ಅಣ್ಣಾಜಿ. ಮಾಡ್ಕೊಂಡಿರೋದು? ನಾವು ಕೂಲಿ ಕೆಲಸ ಅಣ್ಣಾಜಿ. ಆಯ್ತು ಆಯ್ತು. ಎಷ್ಟು ವರ್ಷ ನಿಮಗೆ? ನಮ್ಗೆ ಅಣ್ಣಾಜಿ 52 ವರ್ಷ ಅಣ್ಣಾಜಿ. 52 ವರ್ಷ. ಹ್ಞೂ ಅಣ್ಣಾಜಿ. ಆಯ್ತು, ದೊಡ್ಡವರಿದ್ದೀರಿ, ಒಳ್ಳೇದಾಗ್ಲಿ, ಶುಭವಾಗ್ಲಿ. ಏನಾದರೂ ಹಂಚ್ಕೊಳ್ಳೋದಿದೆಯಾ? ಏನೋ ನಿಮ್ಮ ಆಶೀರ್ವಾದ ಅಣ್ಣಾಜಿ. ಅಯ್ಯೋ, 52 ವರ್ಷದ ನಿಮ್ಮ ಅನುಭವದ ಮುಂದೆ ನಾನು ಇಲ್ಲಿ ಲೆಕ್ಕಕ್ಕೆ ಇಲ್ಲ. ಲೆಕ್ಕಕ್ಕೆ ಅಂತ ಅಲ್ಲ ಅಣ್ಣಾಜಿ, ವಯಸ್ಸಿಗಿನ ಹೆಚ್ಚಿನಾಗಿ ಅನುಭವ ಮುಖ್ಯ ಅಲ್ರ. ನಿಮ್ಮ ಅನುಭವ ನೋಡಿ ಎಷ್ಟು ದೊಡ್ಡದು. 52 ವರ್ಷ ಅಂದ್ರೆ ಎಷ್ಟು ಬದುಕನ್ನು ನೋಡಿದ್ದೀರಾ ನೀವು? ನೋಡಿದೀವಿ ಅಣ್ಣಾಜಿ, ನೋಡಿದೀವಿ. ಆದ್ರೂ ತಿಳ್ಕೊಳ ಅಷ್ಟು, ಎಷ್ಟು ವಯಸ್ಸು ಓದ್ತಾ ತಿಳ್ಕೊಳಷ್ಟು ಸಾಕಷ್ಟು ಇದೆಯಲ್ಲ ಮನುಷ್ಯ. ನಿಜ, ಸಾಗರ ಅದು. ವಯಸ್ಸು ಆತ ಕಲಿಯೋದು ಜಾಸ್ತಿ ಇದೆ ಅಣ್ಣಾಜಿ. ಸತ್ಯ ಸತ್ಯ. ನಾವು ಸುಮಾರು ಯಾರೋ ನಮ್ ಸ್ನೇಹಿತರೊಬ್ರು ಹೇಳಿದ್ದು, ನೋಡ್ರಿ ಪ್ರೋಗ್ರಾಮ್ ಕೇಳ್ರಿ, ಏನಾದ್ರೂ ಸ್ವಲ್ಪ ಮನ್ಸಿಗೆ ನೋವಿದ್ರೆ ಪರಿಹಾರ ಆಗುತ್ತೆ ಅಂತ ಹೇಳಿದ್ರು. ಹೌದಾ? ನಿಮ್ ಸ್ನೇಹಿತರ? ಹೂನಣ್ಣಾಜಿ, ನಮ್ ಸ್ನೇಹಿತರು ಬಹಳ ಬೇಕಾದವ್ರು ನಮ್ಗೆ. ನಮಸ್ಕಾರ ತಿಳಿಸ್ಬಿಡಿ ಅವ್ರಿಗೆ ನಂದ. ಹೂನಣ್ಣಾಜಿ, ನೀವೆಷ್ಟು ನಮ್ಗೆ ಆತ್ಮೀಯರು, ಅವರು ನಮ್ಗೆ ಅಷ್ಟೇ ಆತ್ಮೀಯರು. ಓಹೋ, ಅದ್ಭುತ ಅದ್ಭುತ. ಅದರಿಂದ ಅವರು ಈಗ ಹೇಳಿದ್ರು. ಅವಾಗಿಂದ ನಾನು ಮೊಬೈಲ್ ಅಲ್ಲಿ, ಯೂಟ್ಯೂಬ್ ಅಲ್ಲಿ ನಿಮ್ಮ ಕಥೆಗಳು ಕೇಳ್ತಾ ಇರ್ತೀನಿ. ಓಕೆ. ಟೈಮ್ ಸಿಕ್ಕದಾಗ ಕೇಳ್ತಾ ಇರ್ತೀನಿ. ಎಲ್ಲ ನಾನು ಒಂದ್ ಸ್ವಲ್ಪ ಎಲ್ಲೋ ಒಂದ್ ಕಡೆ ನಿಮ್ಮ ಮಾರ್ಗದರ್ಶನ ನಡಿಬೇಕು ಅನ್ನೋದೊಂದು ಮನೋಭಾವ ಬಂದ್ಬಿಟ್ಟೈತೆ. ದೇವ್ರ ದಯ. ಜೀವನ ಸಾಗಿಸ್ತಾ ಇದ್ದೀನ್ರಿ. ಆಗ್ಲಿ. ಆದ್ರೆ ನಿಮ್ಮ ಹತ್ರ ಕೆಲವು ವಿಚಾರ ಹೇಳ್ಕೊಬೇಕು. ಅದು ನಿಮ್ ಕಡೆಯಿಂದ ಏನೋ ಒಂದು ನಿರ್ಣಯ ಬಂದ್ರೆ ಆಮೇಲೆ ಮುಂದಕ್ಕೆ ಹೋಗೋದು ಕೆಲವು ವಿಚಾರಗಳು. ಆಯ್ತು, ಕರೆ ಸಿಕ್ಕಿದೆ, ಮನ್ಸಾರೆ ಮಾತಾಡಿ. ಇವತ್ತಿನ ದಿನ ದೇವರು ಹುಡುಕಿದ್ರು ಸಿಕ್ಕೋದಿಲ್ಲ. ಆದ್ರೆ ನಿಮ್ಮ ಕರೆ ಸಿಕ್ಕಿ ನಿಮ್ದ ಮಾತಾಡಿದ್ರೆ ದೇವ್ರದ ಮಾತಾಡೋದಷ್ಟೇ ಒಂದು. ಅಯ್ಯೋ, ದೊಡ್ಡ ಹಾಗೇನಿಲ್ಲ. ನಿಮ್ಮ ಹತ್ರ ಮಾತಾಡೋದು ಕೂಡ ನನಗೆ ಅಷ್ಟೇ ಖುಷಿ. ಯಾಕಂದ್ರೆ ಎಲ್ಲೋ ಇರುವ ನೀವು ನಮ್ಮನ್ನಷ್ಟು ಪ್ರೀತಿಯಿಂದ ಕಂಡು ಈ ಕಾರ್ಯಕ್ರಮಕ್ಕೆ ಅಷ್ಟು ಸಮಯ ಕೊಡ್ತೀರಿ, ಇದಕ್ಕೆ ಬೆಲೆ ಕೊಡ್ತೀರಿ ಅಂದಾಗ ಅದು ನೀವು ನಮ್ಮ ಮೇಲಿಟ್ಟಿರೋ ಪ್ರೀತಿಗಿಂತ ನಾವು ನಿಮಗೆ ಋಣಿಯಾಗಿರ್ಬೇಕು. ಯಾಕಂದ್ರೆ ಯಾರ್ದೋ ಮಾತನ್ನ ನಾವು ಗಂಟೆಗಟ್ಟಲೆ ಕೇಳಬೇಕಂದ್ರೆ. ಹೌದ್ರಿ, ಹೇಳಿ ಏನು ವಿಚಾರ? ಏನಾಯ್ತು ಅಣ್ಣಾಜಿ, ನಾವು ಅಪ್ಪವ್ರಿಗೆ 2 ಹೆಂಡ್ರುಗಳು. ಓಕೆ, ಒಂಚೂರು ಜೋರಮ್ಮ, ಅಂದ್ರೆ ಸ್ಪೀಡ್ ಆಗಿ, ಬೇಗ. ಅಣ್ಣಾಜಿ, ನಮ್ಮ ಅಪ್ಪವ್ರಿಗೆ 2 ಹೆಂಡ್ರುಗಳು. ನಿಮ್ಮ ಅಪ್ಪ ಅವ್ರಿಗೆ 2 ಹೆಂಡತಿ ಅಂತ? ಹೆಂಡ್ತಿರು 2. ನಮ್ಮ ಅಮ್ಮವ್ರು ತೀರೋಗಿದ್ರು ಒಂದು 12 ವರ್ಷದಲ್ಲಿ. ನಿಮ್ಗೆ 12 ವರ್ಷ ಇದ್ದಾಗ ತಂದೆ ತೀರೋದ್ರು? ತಾಯಿ ತೀರೋದ್ರು. ಓಕೆ. ನಮ್ಮ ತಂಗಿನೇ ಮದುವೆ ಆದ್ರು. ಪಾಪ ಅವರು ಬಹಳ ಒಳ್ಳೆಯವ್ರು ಬಿಡ್ರಿ. ಅಮ್ಮವ್ರಿಗಿನ್ನ ಹೆಚ್ಚು ಇವತ್ತು ಹೇಳ್ಬೇಕಾದ್ರೆ. ಹಿಂಗೆ ಹೆಂಗೋ ನಾವು ಅವಾಗ ಓದ್ಸಿಲ್ಲ ನಮ್ಮ ಮನೆಯಲ್ಲಿ, ಬಡತನ. ನಿಮ್ ಧ್ವನಿ ಕೇಳಿಸ್ತಾ ಇಲ್ಲ ನಮ್ಗೆ, ಬಡತನ ಸ್ವಾಮೀಜಿ. ಅವಾಗ ಬಡತನ ರೀ ನಮ್ಗೆ, ಓದ್ಸಿಲ್ಲ ನಮ್ಗೆ. ಅಂದ್ರೆ ಹಂಗೆ ಬೆಳ್ಕೊಂಡು ಕೂಲಿನಾಲೆ ಮಾಡ್ಕೊಂಡು. ಫೋನ್ ಬೇರೆ ಕಡೆ ತಗೊಳ್ಳಿ, ಅಂದ್ರೆ ಧ್ವನಿ ಸಣ್ಣ ಕೇಳಿಸ್ತಾ ಇದೆ. ಅಣ್ಣಾಜಿ, ಇವಾಗ ಕೇಳಿಸ್ತಾ ಇದೆ ಅಣ್ಣಾಜಿ? ಈಗ ಮಾತಾಡಿ. ಅದೇ ನಾವು 3 ಜನ ನಾವು ಹಂಗಾಗಿ ಮದ್ವೆ ನಮ್ಗೆ ನಮ್ಮ ಅಪ್ಪವರು ತಂಗಿ ಮಗಳನ್ನೇ ಮದುವೆ ಆಯ್ತು. ನಿಮ್ಮ ತಂದೆಯವರ ತಂಗಿಯ ಮಗಳು? ನಮ್ಮ ಅಪ್ಪವ್ರ ತಂಗಿ ಮಗಳು. ನಿಮ್ಮ ಅತ್ತೆ ಮಗಳು? ನಮ್ಮ ಅತ್ತೆ ಮಗಳು ಮದುವೆ ಆಯ್ತು ರೀ. ಏನಂದ್ರೆ ಅವರು ಸ್ವಲ್ಪ ಡ್ರಿಂಕ್ಸ್ ಮಾಡ್ತಾ ಇದ್ರು. ಯಾರು? ನಿಮ್ಮ ಅತ್ತೆ? ಹೆಂಗಸರು. ನಿಮ್ಮ ಅತ್ತೆ ಮಗಳೇ? ಅಣ್ಣಾಜಿ. ಅಂದ್ರೆ ಮದುವೆ ಸಮಯದಲ್ಲಿ ನಿಮಗೆ ಎಷ್ಟು ವರ್ಷ? ನಮಗ್ ಮದುವೆ ಆಗ್ಬೇಕಾದ್ರೆ ಒಂದು 22-23 ವರ್ಷ. ಅವರಿಗೆ? ಅವ್ರಿಗೆ ಚಿಕ್ಕ ವಯಸ್ಸರಿ, ಅವ್ರಿಗೊಂದು 18 ವರ್ಷ ಅವಾಗ.
ಅವಾಗ್ಲೇ ಎಣ್ಣೆ ಕುಡಿತಿದ್ರಾ? ಇಲ್ಲ ಅಣ್ಣಾಜಿ, ಅವರು ಸ್ಟಾರ್ಟ್ ಮಾಡಿದ್ದು 2004ರಿಂದ ಈಚೆಗೆ. ಯಾಕೆ ಶುರು ಮಾಡಿದ್ರು? ಹಿಂಗೆ ಅಕ್ಕಪಕ್ಕ ಹೆಂಗಸರುಗಳ ಜೊತೆ ಅವರು ಸಂಘ ಸೇರಿ ವಾ, ಅವರು ಎಣ್ಣೆ ಕುಡಿಯೋದು ಸ್ಟಾರ್ಟ್ ಮಾಡಿದ್ರು. ಎಷ್ಟು ಮಕ್ಕಳಾಗಿದ್ದು ಅಷ್ಟೊತ್ತಿಗೆ? ಅಷ್ಟೊತ್ತಿಗೆ ಎರಡಾಗಿದ್ವು, ಮೂರನೇದಾಗಿದ್ವು. 3 ಮಕ್ಕಳಾಗಿದ್ದು? 3 ಆಗಿದ್ವು ರೀ. 3 ಮಕ್ಕಳಾದ್ಮೇಲೆ ಎಣ್ಣೆ ಕುಡಿಯಕ್ಕೆ ಶುರು ಮಾಡಿದ್ರಾ? ಹ್ಞೂ ಅಣ್ಣಾಜಿ. ವಾ, ನೀವು ಕುಡಿತಿದ್ರಾ? ಇಲ್ಲ ಅಣ್ಣಾಜಿ, ನಾವು ಕುಡಿತಿರ್ಲಿಲ್ಲ ಅಣ್ಣಾಜಿ. ನಾವು ಡ್ರಿಂಕ್ಸ್ ಇಲ್ಲ. ಮತ್ತೇನ್ ಮಾಡ್ತಿದ್ರಿ? ಅವರು ಡೆಲಿವರಿಗೆ ಹೋಗ್ಬೇಕಾದ್ರೆ ಅವ್ರ ಮನೆಯಲ್ಲಿ ರೂಢಿ ಮಾಡ್ಬಿಟ್ಟಿದ್ದಾರೆ ಅವ್ರ ಅಮ್ಮವರು. ಆಯ್ತು, ಅದನ್ನ ಆಮೇಲೆ ಮಾತಾಡೋಣ. ನಿಮಗೆ ಏನಾದರೂ ಚಟ ಇತ್ತಾ? ನಮ್ಗೆ ಡ್ರಿಂಕ್ಸ್ ಅಣ್ಣಾಜಿ ಏನು ಇಲ್ಲ. ಈಗ ಯಾವಾಗಾದ್ರೂ ಸ್ವಲ್ಪ ಈಗ ಈ ಪರಾಕು ಯಾವಾಗ ಸ್ವಲ್ಪ ಹಾಕೊಂತ ಇದ್ವಿ. ಈ ತುಟಿಗೆ ಒತ್ಲಸ್ಕೋತಾರಲ್ಲ ಅದ? ಇಲ್ರಿ ಅದೇ ಈರಾ ಅಂತ ಬರ್ತೈತೆ, ಅದು ಗುಟ್ಕಾ ಐಟಮ್ಮೆ. ಅಂದ್ರೆ ಆ ಗುಟ್ಕ ಇತ್ತು, ಬಟ್ ಎಣ್ಣೆ ಗಿಣ್ಣೆ ಕುಡಿತಿರ್ಲಿಲ್ಲ. ಇಲ್ಲ ಅಣ್ಣಾಜಿ, ಎಣ್ಣೆದಿಲ್ಲ ಅಜ್ಜಿ. ಸೊ ಅವಾಗ ನಮ್ಗೆ ಎಣ್ಣೆ ಕುಡಿಬೇಕಾದ್ರೆ ಪ್ರಾಬ್ಲಮ್ ಏನು ಅಂದ್ರೆ, ಮನೆಯಲ್ಲಿ ಬಡತನ, 3 ಜನ ಹೆಣ್ಮಕ್ಳು ನನ್ಗೆ. ಓ, ಏನಂದ್ರೆ ನಾನು ಒಬ್ಬನ್ ದುಡಿಬೇಕಾಯ್ತು, 3 ಓದಿಸ್ಬೇಕು. ದುಡ್ಡು ಇರ್ಲಿಲ್ಲ ಅಷ್ಟೊಂದು ಅಂತ? ಇಲ್ಲ ಅಣ್ಣಾಜಿ, ಬಹಳ ಬಡತನ ಬಿಡ್ರಿ, ನಾನೊಬ್ಬ ದುಡಿಬೇಕು. ಪಾಪ. ಹುಡುಗರ್ಗೆ ಅಷ್ಟೇ ಎಜುಕೇಶನ್ ಕೊಡ್ಸೋಣ ಅನ್ನೋದೊಂದು ಆಸೆ. ಬಟ್ ಇವ್ರು ಎಣ್ಣೆ ಕುಡಿಯೋಕ್ ಕಲ್ತಿದ್ದು ತವ್ರ ಮನೆಗೆ ಹೋಗಿನ? ತವ್ರ ಮನೆಗೆ ಬಾಣಂತನಕ್ಕಂತ ಹೋತಾರ ಅಣ್ಣಾಜಿ. ಆವಾಗ ಅವ್ರ ಅಮ್ಮರೇನೋ ಒಂದ್ ಸ್ವಲ್ಪ ಕೊಟ್ಟಿರ್ತಾರ. ಅವಾಗೇನೋ 9 ದಿವಸದಾಗ ಒಂದ್ ಸ್ವಲ್ಪ ತಗೊಬೇಕು ಅನ್ನೋದು ಕೆಲವರು ಹಳ್ಳಿಗಳ ಕಡೆ ಪದ್ಧತಿ. ಓಕೆ. ಈ ಡೆಲಿವರಿ ಟೈಮಲ್ಲಿ ಕಸ ಹೊಟ್ಟೆದ್ ಇರ್ತೈತೆ, ಅದೊಂದ್ ಸ್ವಲ್ಪ ತಗೊಂಡ್ರೆ ಕ್ಲಿಯರ್ ಆಗ್ತೈತೆ ಅಂತ ಒಂದು ಜನಗಳಲ್ಲಿ ಭಾವನೆ. ಅದಕ್ಕೆ ಎಣ್ಣೆ ಕೊಡ್ತಾರೆ. ಅವು ಕೊಟ್ಟಿದ್ರು. ಇವರು ಇಲ್ಲಿ ನಮ್ಮನೆ ಹತ್ರ ಬಂದಾಗ ಈ ಲೇಡೀಸ್ ಅಕ್ಕಪಕ್ಕ ಸಂಘ ಸರಿ ಇಲ್ಲ ಅಂದ್ಬಿಟ್ಟು ಅವ್ರ ಜೊತೆ ಸೇರಿ ಈ ಯಡಿಯೂರಪ್ಪ, ಈ ಕುಮಾರಸ್ವಾಮಿ ಅವ್ರು ಏನ್ ಮಾಡಿದ್ರು ಅವಾಗ ಅಂದ್ರೆ, ಈ ಸಾರಾಯಿ ಮಾರ್ತಾ ಇದ್ರು ಹಳ್ಳಿಗಳಲ್ಲಿ ಎಲ್ಲ. ಒಂದು 5 ಊರಿಗೆ ಒಂದ್ ಜಾಗದಲ್ಲಿ ಈ ಸಾರಾಯಿ ಮಾರ್ತಾ ಇದ್ರು. ಓಕೆ. ಆವಾಗ ಹೆಂಗಸರುಗಳು ಯಾರು ಹೋಗಿ ಕುಡಿಯಂತ ಮನೋಭಾವ ದೂರ, ಯಾರು ತಂದ್ಕೊಡೋರು ಇರ್ಲಿಲ್ಲ. 100ಕ್ಕೆ ಒಂದು 10% ಕುಡಿತಿದ್ರೆ ನಾವಾಗ 90 ಭಾಗ ಖಾಲಿ ಇದ್ರು ಅಣ್ಣಾಜಿ. ಈ ಸಿದ್ದರಾಮಯ್ಯನು, ಇವ್ರು ಯಡಿಯೂರಪ್ಪನವ್ರು, ಕುಮಾರಸ್ವಾಮಿ ಅವ್ರು ಯಾವಾಗ ಸಾರಾಯಿ ನಿಲ್ಸ್ಬಿಟ್ಟು ಡ್ರಿಂಕ್ಸ್ ಬಿಟ್ಬಿಟ್ರು, ಪ್ರತಿಯೊಂದು ಹಳ್ಳಿಯಲ್ಲಿ 5,000-6,000 ಮಾರಕ್ ಸ್ಟಾರ್ಟ್ ಮಾಡಿದ್ರು. ಒಂದೊಂದು ಊರಲ್ಲಿ 5-6 5-6 ಮಾರೋದಕ್ಕೆ ಅಂಗಡಿಗಳಲ್ಲಿ ಮನೆಗಳಲ್ಲಿ ಸ್ಟಾರ್ಟ್ ಮಾಡಿದ್ರು. ಅದಕ್ಕೆ ಅವಕಾಶ ಕೊಟ್ಟಿದ್ಯಾರು? ಈ ಸರ್ಕಾರದವರೇ ಅಣ್ಣಾಜಿ. ಯಾರ ಸರ್ಕಾರ ಇತ್ತು ಅವಾಗ? ಯಡಿಯೂರಪ್ಪನವ್ರ ಸರ್ಕಾರನು ಕುಮಾರಸ್ವಾಮಿ ಅವ್ರ ಸರ್ಕಾರ ಜಂಟಿ ಇತ್ತು ಅಣ್ಣಾಜಿ. ಮೈತ್ರಿ ಇತ್ತು. ಮೈತ್ರಿ ಹೋಗಿ ಊರಿಗೆಲ್ಲ ಎಣ್ಣೆ ಬಂತು. ಮೈತ್ರಿ ಹೋಗಿ ಇಡೀ ಕರ್ನಾಟಕಕ್ಕೆ ಯಾವ್ದೇ ಒಂದು ಹಳ್ಳಿಯಲ್ಲಿ ನೀವು ಕೇಳ್ರಿ ಯಾರನ್ನಾದ್ರು, ಒಂದ್ 5,000-6,000 ಇವತ್ತು ಮಾಡ್ತಾ ಇದ್ರ ಅಣ್ಣಾಜಿ. ಅದು ಲೋಕಲ್. ಅದು ಇಂತ ಕೆಲವು ಕುಡಿಯೋ ಹೆಂಗಸರಿಗೆಲ್ಲ ಇಲ್ಲೇ ಪಕ್ಕದ ಮನೇಲೆ ಸಿಗಂಗ ಆಯ್ತು. ಪಕ್ಕದ ಮನೆಯಲ್ಲೇ ಸಿಗ್ತೈತೆ, 5,000-6,000 ಮಾರ್ತಾರೆ. ಈ ಹಂಗಾಗಿ ನಮ್ಮ ಮನೆಯಲ್ಲಿ ಹೆಂಗಸರು ಒಂದ್ ಸ್ವಲ್ಪ ಅಭ್ಯಾಸ ಮಾಡ್ಕೊಂಡ್ಬಿಟ್ರು. ಒಂದ್ 2018ವರೆಗೂ ನಮ್ಗೆ ಗೊತ್ತಿತ್ತು ತಗೊಂತಾರೆ ಅಂತ. ಅದೇ 2018ವರೆಗೂ ನಮ್ಮವರೆಗೂ ಡೈರೆಕ್ಟ್ ಆಗಿ ಏನೋ ಅವ್ರು ತಗೊಂತಿರಲ್ಲ, ಕದ್ದು ಮುಚ್ಚಂಗ್ ತಗೊಂಡವ್ರು. ಹಳ್ಳಿ ಕೆಲ್ಸಕ್ಕೆ ಹೋಗೋರು. ಈ ನಾನು ಬೆಳಗ್ಗೆ ಹೋದ್ರೆ ಸಾಯಂಕಾಲ ಬರ್ತಾ ಇದ್ದಿದ್ದು. ಕೆಲ್ಸಕ್ಕೆ ಹೋಗಿಲ್ಲ ಅಂತ ಹೇಳೋರು. ಆ ಕಾಸು ಹಂಗೆ ಇಟ್ಕೊಂಡು ಬೆಳಗ್ಗೆ ಹೊತ್ತು ಮಧ್ಯಾಹ್ನ ಈ ಎಣ್ಣೆ ಗೊತ್ತಿಲ್ದಂಗ ಹೊಡೆಯೋದು. ಸಾಯಂಕಾಲ ಬಂದಾಗ ಕುಡಿಯಲ್ಲ ಅನ್ನೋ ಲೆಕ್ಕಕ್ಕೇನೆ ಮೇಂಟೈನ್ ಮಾಡ್ಕೊಂಡು ಬಂದ್ರು. ಅಂದ್ರೆ ನಿಮ್ಗೆ ಹೆಂಗ್ ಗೊತ್ತಾಯ್ತಿತ್ತು ಕುಡ್ದವ್ರೆ ಅಂತ? ಸ್ಮೆಲ್ ಬರೋದಣ್ಣಾಜಿ. ಅಂದ್ರೆ ಹೆಂಗೆಂಗೋ ಆಡ್ತಾರಲ್ಲ ಹಂಗೆಲ್ಲ ಆಡ್ತಿದ್ರು, ಬಟ್ ಸ್ಮೆಲ್ ಅಲ್ಲಿ ಮಾತ್ರ ಗೊತ್ತಾಯ್ತಿತ್ತ? ಬಹಳ ಸೈಲೆಂಟ್ ಆಗಿರೋರು ಅವ್ರ ಸ್ಮೆಲ್ ಬರೋದು. ಕುಡಿದ್ಬಿಟ್ಟು ಹೆಂಗೆಂಗೋ ಆಡ್ತಿರ್ಲ ಸೈಲೆಂಟ್ ಆಗಿರೋರು? ಸೈಲೆಂಟ್ ಆಗಿರೋರು ಹೊಡೆದ್ ಬಿಡ್ತಾರೆ ಅಂದ್ಬಿಟ್ಟು ಸ್ಮೆಲ್ ಬರೋದು ಅಂತ. ಸ್ಮೆಲ್ ಬರೋದು. ನಾನು ಸಾಕಷ್ಟಲ್ಲಿ
ಹೇಳ್ದೆ ಇವೆಲ್ಲ ಚೆನ್ನಾಗಿರೋದಿಲ್ಲ, ಮನುಷ್ಯ ಬಾಳ್ಕೆ ಬರಲ್ಲ ಅಂತ. ಇಲ್ಲ ನಾನು ಕುಡಿಯಲ್ಲ ಹಂಗೆ ಹಿಂಗೆ ಅಂತ ಅಂದ್ರು. 2018ರಲ್ಲಿ ಕೈ ಕಾಲು ಸ್ವಲ್ಪ ಊತ ಬಂದ್ವು. ನಿಮ್ಮ ಹೆಂಗಸ್ರವು? ಹೆಂಗಸ್ರವು ಊತ ಬಂದ್ವು. ರೀಸರ್ಚ್ ಹೋಗಕ್ಕೆ ಸ್ವಲ್ಪ ಪ್ರಾಬ್ಲಮ್ ಆಯ್ತು. ಅದೇ ಟೈಮಲ್ಲಿ ಬೆಂಗಳೂರಲ್ಲಿ ಅಡ್ಮಿಟ್ ಮಾಡಿದೆ. ಅವರು ಡಾಕ್ಟರ್ ಹೇಳಿದ್ರು, ನೋಡಮ್ಮ ನೀನು ಡ್ರಿಂಕ್ಸ್ ತಗೊಂತೀಯ ಅಂತ ಕೇಳಿದ್ರೆ ಇಲ್ಲ ಅಂದ್ರು. ನನಗ್ ಕೇಳಿದ್ರು, ಇಲ್ಲ ಸ್ವಾಮಿ ತಗೊಂತಾರೆ, ಯಾವಾಗಾದ್ರೂ ಸ್ವಲ್ಪ ತಗೊಂತಾರೆ ಅಂತ ಹೇಳಿದೆ. ಯಾವಾಗಾದ್ರೂ ಏನಿಲ್ಲಪ್ಪ, ಡೇಜನ್ ತಗೊಂಡ್ಬಿಟ್ಟವ್ರೆ, ಲಿವರ್ ಇವೆಲ್ಲ ಸ್ವಲ್ಪ ಇನ್ಫೆಕ್ಷನ್ ಆಗೈತೆ, ಕಿಡ್ನಿ ಲಿವರ್ ಸ್ವಲ್ಪ ಇನ್ಫೆಕ್ಷನ್ ಆಗೈತೆ. ಕಿಡ್ನಿ ಕುಡ್ದಾರಪ್ಪ, ನೀನೇನು ಯಾವಾಗ್ಲೂ ಒಂದ್ಸತಿ ತಾಣ್ತಾರೆ ಅಂತೀಯ. ಅವ್ರ ಆರೋಗ್ಯ ಸ್ಥಿತಿ ನೋಡಿದ್ರೆ ನೀವು ಅವ್ರು ಕುಡ್ದಿರೋ ಎಣ್ಣೆ ನೀವು ನೀರ್ನು ಕುಡ್ದಿಲ್ಲ ಅಂತ. ಹೌದು ಸರ್, ಜಾಸ್ತಿ ಕದ್ದು ಮುಚ್ಚಿ ಕುಡಿದು ಜಾಸ್ತಿ ಊಟ ಮಾಡ್ದ, ಸ್ವಲ್ಪ ಅದ್ರನ್ನೇ ಒಂದ್ ಸ್ವಲ್ಪ ಉಪಯೋಗಿಸ್ಬಿಟ್ಟು ಈ ಕಳ್ಳೇನಾಗಿರ್ಲ, ಸ್ವಲ್ಪ ಲಿವರ್ ಎಲ್ಲ ಡ್ಯಾಮೇಜ್ ಆಗಿದ್ವು. ಎಲ್ಲ ಶುರುವಾಗಿತ್ತು ಅಂತ. ಶುರುವಾಗಿತ್ತು. ಆಮೇಲೆ ಒಂದು 3-4 ಬಾಟ್ಲು ಬ್ಲಡ್ ಹಾಕಿಸ್ದೆ. ಆಮೇಲೆ ಡಾಕ್ಟರ್ ಹೇಳಿದ್ರು, ಡಿಸ್ಚಾರ್ಜ್ ಆಗ್ಬೇಕಾದ್ರೆ ಸೀರಿಯಸ್ ಆಗಿ ಹೇಳಿದ್ರು, ನೋಡಮ್ಮ ಇವಾಗ ನೀನ್ ಕುಡಿಯೋದ್ ಬಿಟ್ರೆ ನಿನಗ್ ಪ್ರಾಬ್ಲಮ್ ಏನ್ ಬರಲ್ಲ, ಆಮೇಲೆ ಜೀವನದಲ್ಲಿ ಸೆಟ್ಲ್ ಆತೀಯ, ನೆಮ್ಮದಿಯಾಗಿರ್ತೀಯ ಮುಂಚೆ ಇದ್ದಂಗೆ, ಇವಾಗೇನು ಇನ್ ಮೇಲೆ ಕುಡಿಯಬೇಡಮ್ಮ ಅಂತ ಹೇಳಿದ್ರು. ನಾನು ಅವ್ರ ಕೈ ಮುಗ್ದೆ, ಏನೋ ನೋಡಿ ಸ್ವಾಮಿ, ಏನೋ ಬಡವರು ದೂರದಿಂದ ಬಂದಿದ್ದೀವಿ, ಸ್ವಲ್ಪ ಮೇಲ್ ಮಾಡ್ಕೊಡಿ ಅಂತ ಕೈ ಮುಗ್ದೆ. ಕಣ್ಣಲ್ಲಿ ನೀರು ಬಂದ್ಬಿಟ್ಟವ್ರಿ ಆ ಮಾತು ಕೇಳ್ಬೇಕಾದ್ರೆ ಅವ್ರಿಗೆ. ಆಯ್ತಪ್ಪ, ಏನು ತೊಂದ್ರೆ ಆಗಲ್ಲ, ಇನ್ಮೇಲೆ ಕುಡಿದಂಗೆ ಏನೋ ನೋಡ್ಕೊಳ್ರಪ್ಪ ಅಂತ ಹೇಳಿ ಅವ್ರಿಗೂ ಹೇಳಿ ಧ್ವನಿ ಕೇಳಿಸ್ತಾ ಇಲ್ಲ. ಅದೇ ಅವ್ರಿಗೂ ಹೇಳಿ ಕಳ್ಸಿದ್ರ ಅಣ್ಣಾಜಿ. ಆಮೇಲೆ ತಿರ್ಗಾ ಬಂದ್ರು ಇವ್ರು, ಒಂದು 6-15 ದಿವಸ ಹಂಗೆ ಇದ್ರು. ತಿರ್ಗಾ ಸ್ಟಾರ್ಟ್ ಮಾಡಿದ್ರು ಅಣ್ಣಾಜಿ. ಮತ್ತೆ ಸ್ಟಾರ್ಟ್ ಮಾಡಿದ್ರು. ಅಂದ್ರೆ ಈಗ ಡೈರೆಕ್ಟ್ ಆಗಿ ನಿಮ್ ಮುಂದೆಲೆ ಕುಡಿಯಾರ? ಅಲ್ಲ, ತಿರ್ಗಾ ಆಮೇಲೆ ಕದ್ದು ಮುಚ್ಚಿ ಸ್ಟಾರ್ಟ್ ಮಾಡಿದ್ರು. 2018ರಲ್ಲಿ ನಮ್ಮ ಅಪ್ಪರು ತೀರೋದ್ರು. ನಮ್ಮ ಅಪ್ಪರು ತೀರೋದಿದ್ದಂಗೆ ಅವ್ರಿಗೆ ಸ್ವಲ್ಪ ಫ್ರೀಡಮ್ ಆಯ್ತು. ಮಾವ ಅನ್ನೋ ಒಂಚೂರು ಭಯ ಇತ್ತು? ಬಹಳ ಭಯ ಇತ್ತು, ಗಲಾಟೆ ಮಾಡ್ತಾರೆ, ಹೊಡಿತಾರೆ ಅಂತ. ಅದಕ್ಕೆ ಕದ್ದು ಮುಚ್ಚಿ ಕುಡಿತಿದ್ರು. ನಮ್ಮ ಅಪ್ಪರು ಆದ್ಮೇಲೆ ಸ್ವಲ್ಪ ಫ್ರೀಡಮ್ ಆಯ್ತು. ಸೊ ನಿಮ್ ಬಗ್ಗೆ ಅಷ್ಟೊಂದು ಭಯ ಭಕ್ತಿ ಅಷ್ಟೊಂದು ಇರ್ಲಿಲ್ಲ? ನಮ್ದು ಇತ್ತು. ಯಾವಾಗಾದ್ರೂ ಸ್ವಲ್ಪ ಗಲಾಟೆ ಮಾಡಿದ್ರೆ ಒಂದ್ 2-3 ಹಾಕೇವಿ, ಈ ತರ ಮಾಡ್ಬೇಡ, 3 ಜನ ಹೆಣ್ಮಕ್ಳು ಅವ್ರೆ, ನಾಳೆ ದಿನ ಅವ್ರ ಮದುವೆ ಮುಂಜಿ ಅವೆಲ್ಲ ಕಷ್ಟ ಐತೆ, ನಾನು ಹಬ್ಬನ್ ದುಡ್ದು ಜೊತೆಯಲ್ಲಿ ಹಳ್ಳಿಗಳಾಗ ಮಾನ ಮರ್ಯಾದೆ ಓದೈತೆ, ನೋಡಪ್ಪ ಅವ್ರ ಹೆಂಗ್ಸರಿಂಗ್ ಕುಡಿತಾರೆ ಅಂತ, ಅವೆಲ್ಲ ಬೇಡಮ್ಮ ಅಂತ ಬಹಳ ಒಳ್ಳೆ ಮಾತಲ್ಲಿ ಹೇಳಿದೆ ಅಣ್ಣಾಜಿ. ಆದ್ರೆ ನಾ ಅಪ್ಪರು ಆದ್ಮೇಲೆ ಅವ್ರು ಅತಿ ಮಾಡ್ಕೊಂಬಿಟ್ರು. ಆಮೇಲೆ ನನಗೆ ಕೇಳಕ್ ಸ್ಟಾರ್ಟ್ ಮಾಡ್ಕೊಂಬಿಟ್ರು, ತಂದ್ಕೊಡು ಅಂತ. ನನಗ್ ನೋಡಪ್ಪ ನೀನೇನಾದ್ರೂ ಮಾಡ್ಕೊ, ನೈಟ್ ನನಗೊಂದು ತಂದ್ಕೊಡ್ಲೇಬೇಕು ಅಂತ ಹಿಡಿದ್ಬಿಟ್ರು. ಅಲ್ಲಗನೆ ಡಾಕ್ಟರ್ ಹಿಂಗ್ ಹೇಳ್ಯಾರ ಮತ್ ಕುಡಿತೀಯಲ್ಲ ಅಂತ ಹೇಳಿಲ್ವ ನೀವು? ನಾನು ಕಣ್ಣಲ್ಲಿ ನೀರ್ ಹಾಕೊಂಡ್ ಹೇಳಿದ್ದೀನಿ, ಡಾಕ್ಟರ್ ಹಿಂಗ್ ಹೇಳವ್ರೆ, ಈ ಕುಡಿಬಾರ್ದು, ಆರೋಗ್ಯಕ್ಕೆ ಡೇಂಜರು, ನಾಳೆ ದಿನ ನಿನ್ಗೇನ್ ಹೆಚ್ಚು ಕಮ್ಮಿ ಆದ್ರೆ ಸುಮ್ಮನೆ ನಮ್ಗೆಲ್ಲ ಪ್ರಾಬ್ಲಮ್ಗಳು ಅಂತ ಹೇಳ್ದೆ ಅಣ್ಣಾಜಿ. ಅವ್ರು ಹೇಳೋರು, ಯಾರು ಇಲ್ಲೇ ಅಂತ ಇರಲ್ಲ, ಶಾಶ್ವತವಾಗಿ ಯಾರು ಇಲ್ಲೇ ಇರಲ್ಲ, ಯಾವತ್ತನ ನೀನ್ ಹೋಗ್ಲೇಬೇಕು, ಆದ್ರೆ ನಾನು ಹೋದ್ರೆ ಬೇಗ ಹೋಗ್ತೀನಿ, ಕೆಲವ್ರು ಲೇಟ್ ಆಗಿ ಬರ್ತಾರೆ ಅಷ್ಟೇ ಅನ್ನೋದು. ಇನ್ನೇನಾಯ್ತಲ್ಲ, ಚೆನ್ನಾಗಿ ತಿಳ್ಕೊಂಡ ಮತ್ತೆ ಹೇಳ್ಯಾರೆ. ಆಮೇಲೆ ಸಾಕಷ್ಟು 3-4 ತರ ಕಾಯಿಲೆಗಳು ಒಂದರಿಂದ ಒಂದು ಎಲ್ಲ ಅಟ್ಕಾಸ್ಕೊಂಡ್ಬಿಟ್ವು. ಅಂದ್ರೆ ನೀವು ತಂದು ಕೊಡ್ತಿದ್ರ? ಅದಾದ್ಮೇಲೆ ಅಣ್ಣಾಜಿ ನಾವು ತಂದು ಕೊಟ್ಟಿಲ್ಲ ಅಂದ್ರೆ 12-1 ಗಂಟೆ ಆದ್ರೂನು ಯಾವುದೇ ಕಾರಣಕ್ಕೊಂದು ತುತ್ತು ಊಟ ತಿಂತಿರ್ಲಿಲ್ಲ ಅಣ್ಣಾಜಿ. ಅಂದ್ರೆ ಅಡಿಗೆ ಮಾಡೋರು, ಬಟ್ ಊಟ ಮಾಡ್ತಿರ್ಲಿಲ್ಲ. ಊಟ ಮಾಡ್ತಾನೆ ಇಲ್ಲ. ಎಷ್ಟೋ ಸಲ ಹಂಗೆ ಮನ್ಕೊಂಡ್ಬಿಟ್ಟಾರ ನೈಟ್ ಪೂರ್ತಿ ಊಟ ಮಾಡ್ದಂಗೆನೆ. ಎಣ್ಣೆ ತಂದು ಕೊಟ್ಟಿಲ್ಲ ಅಂತ? ಎಣ್ಣೆ ತಂದು ಕೊಟ್ಟಿಲ್ಲ ಅಂತ. ನಾವು ಬಹಳ ಒಳ್ಳೆ ರೀತಿಯಲ್ಲಿ ಹೇಳಿ ನೋಡಿದ್ವಿ, ಕೇಳಲಿಲ್ಲ. ಆಮೇಲೆ ಇನ್ನೇನ್ ಮಾಡಕ್ ಆಗಲ್ಲ ಅಂದ್ಬಿಟ್ಟು ಅಲ್ಲಿಗೆ ನಾವೇ ತಂದ್ಕೊಟ್ವಿ ಅಣ್ಣಾಜಿ. ಅಷ್ಟ್ ನಾವ್ ತಂದ್ಕೊಳೋ ಅಷ್ಟೊತ್ತಿಗೆ 90 ಭಾಗ ಮುಂದಾಗ ಹೋಗಿದ್ವಿ ಅವೆಲ್ಲ ಒಳಗಡೆ ಎಲ್ಲ.
ಅಂದ್ರೆ ಸ್ವಲ್ಪ ಕಾಲ ಕೈ ಮೀರಿ ತಾಲೆ ಅಂತ. ನಾವು ತಂದ್ಕೊಡೋಷ್ಟೊತ್ತಿಗೆ 75% ಮೀರಿತ್ತು. ಅದೇ ಒಂಥರ ಕೊನೆ ಆಸೆ ಈಡೇರಿಸಿದ್ರೆ ಅಷ್ಟೇ ಅನ್ನಂಗೆ. ಆಮೇಲೆ ನಾನು ಇನ್ನೇನ್ ಮಾಡಕ್ಕಾಗಲ್ಲ, ಅವ್ರು ನೋಡಿದ್ರೆ ಆ ತರ ಹೊಟ್ಟೆ ಉರಿತಾ ಇತ್ತು ನನಗೆ. ಅವ್ರಿಗೆ ಬ್ಯಾರೆದ್ರ ಮೇಲೆ ಏನ್ರ ಮೇಲೆ ಆಸಕ್ತಿ ಇಲ್ಲ, ಎಣ್ಣೆ ಮೇಲೆ ಆಸಕ್ತಿ. ಮಕ್ಕಳು ಅದನ್ನ ಏನು ಅಮ್ಮನಿಗೆ ಕೇಳ್ತಿರ್ಲಿಲ್ವಾ? ಅಣ್ಣಾಜಿ ಮಕ್ಕಳು ಬಹಳ ಪ್ರಯತ್ನ ಪಟ್ರು, ಬೈಯೋದು ಬಿಡಮ್ಮ ಇವೆಲ್ಲ ಬೇಡ ನಿನಗೆ ಅಂತ ಬಹಳ ಹೇಳಿದ್ರು. ಅವ್ರ ಮಾತು ಯಾರ ಮಾತು ಕೇಳಿಲ್ಲ ಅಣ್ಣಾಜಿ. ನಿಮ್ ಮಾತು ಕೇಳಿಲ್ಲ, ಮಕ್ಳು ಮಾತು ಕೇಳಿಲ್ಲ. ಮಕ್ಕಳ ಮಾತು ಕೇಳಿಲ್ಲ, ನಮ್ಮ ಮಾತು ಕೇಳಿಲ್ಲ. ಆಯ್ತು ಓಲಿ ಅಂತ ನೀವು ತಂದು ಕೊಡ್ತಿದ್ರಿ ಅತ್ತಗೆ. ಅಣ್ಣಾಜಿ ಆಮೇಲೆ ನಾವು ತಂದು ಕೊಡ್ತಿದ್ವಿ ಅಣ್ಣಾಜಿ. ಆಯ್ತು. ನಾವು ನಿಮ್ಮ ಹತ್ರ ನೀವು ಸುಳ್ಳು ಹೇಳಿದ್ರು ಕೇಳ್ತೀರಾ, ನಿಜ ಹೇಳಿದ್ರು ಕೇಳ್ತೀರಾ. ನಾವು ಆದಷ್ಟು ನೀವು ದೇವ್ರಿದ್ದಂಗೆ ನಿಮ್ಮ ಹತ್ರ ನಾವು ಆದಷ್ಟು ನಿಜಾಂಶನೇ ಹೇಳ್ಬೇಕು. ಆಮೇಲೆ ನಾವು ಅಂತ ತಂದು ಕೊಡ್ತಿದ್ರಿ ನೀವು. ಅಣ್ಣಾಜಿ ಮನ್ಸು ನೊಂದು ಬಿಡ್ತಾ ಇದೆ. ಇದು ಸುಮಾರು ವಾರಾಂಗಟ್ಲೆ ಊಟ ಮಾಡಿಲ್ಲ ಅಣ್ಣಾಜಿ, ನೈಟ್ ಹಂಗೆ ಮನ್ಕೊಂಡ್ಬಿಡೋರು ತಂದು ಕೊಟ್ಟಿಲ್ಲ ಅಂದ್ರೆ. ಆಮೇಲೆ ಹೋದ್ರೆ ಹೋಗ್ಲಿ, ಹೆಂಗೋ ಆರೋಗ್ಯವಾಗೇನೋ ಇರ್ಲಿ ಹಂಗ ಹಿಂಗ ಅಂತ ತಂದ್ಕೊಟ್ಟೆ. ಅಲ್ಗೂ ಕಾಯಿಲೆಗಳು ಜಾಸ್ತಿ, ನಮ್ಮ 3-4 ತರ ಜಾಸ್ತಿ ಇದಾಗೋದು. ಆಮೇಲೆ ಅಷ್ಟೊತ್ತಿಗೆ ಹಾಗೆ 2 ಹೆಣ್ಮಕ್ಳಿಗೆ ಮದುವೆ ಮಾಡಿದ್ದೆ ನಮ್ಮ ಹೆಂಗಸರು ಇದ್ದಂಗೆನೆ. 3ನೇ ಮಗಳಿಗೆ ಮಾತುಕತೆ ಆಗಿತ್ತು ಅವ್ರ ಇದ್ದಂಗೆನೆ. ನಮ್ಮ ಆಗಿದ್ರೆ ಇನ್ನೇನು ಮದುವೆ ಇನ್ನೊಂದು ತಿಂಗಳು 1.5 ತಿಂಗಳು ಇದೆ ಅನ್ನಂಗೆ ಜಾಸ್ತಿ ಮೀರ್ ಬಿಡ್ತಾಣಜಿ ಕಾಯಿಲೆ. ಜಾಸ್ತಿ ಮೀರ್ಬಿಡ್ತು. ಆಮೇಲೆ ನಾನು ಸಾಕಷ್ಟು ನಾವು ಬಡತನ ಅಣ್ಣಾಜಿ, ಒಬ್ರು ದುಡಿಬೇಕು, ಕೂಲಿ ಕೆಲಸ ಮಾಡೋದು. ಅಲ್ಲ, ಸಂಸಾರ ನಡೆಸಕ್ಕೆ ಕಷ್ಟ ಅಂತ ಇರ್ಬೇಕಾದ್ರೆ ಈ ತರ ರೋಗಗಳಿಗೆ ಬೇರೆ ಖರ್ಚು ಮಾಡಿ ಅದು ಬೇರೆ ನಷ್ಟ ಆಗಿತ್ತು. ರೂಪಾಯಿ ಕಣ್ಣಾಗ ನೀರ್ ಬಂದ್ಬಿಟ್ಟಾಯ್ತು ಬಿಡ್ರಿ ನಮ್ಗೆ. ಏನ್ ಮಾಡೋದಕ್ಕೂ ಕಣ್ಣಾಗ ನೀರ್ ಬಂದ್ಬಿಟ್ಟಿದೆ. ಏನೋ ದಿಢೀರ್ನ ಒಂದ್ ಹಾಸ್ಪಿಟ್ಲ್ಗೆ ಹೋಗ್ಬೇಕು, 1,000 ರೂಪಾಯಿ ಇವಾಗ ಬೇಕಾಗ್ತೈತಪ್ಪ ಅನ್ನೋಂತ ಮೂಮೆಂಟ್ ಅಲ್ಲಿ ನಮ್ಮ ಹತ್ರ ದುಡ್ಡಿಲ್ಲ. ಆ ಹಾಸ್ಪಿಟ್ಲ್ಗೆ ಬೇಡ, ಗೌರ್ಮೆಂಟ್ಗೆ ಹೋಗೋಣ ಅನ್ನೋದೊಂದು ಮನೋಭಾವ. ಯಾಕಂದ್ರೆ ಜೋಬಲ್ ದುಡ್ಡಿಲ್ಲ. ಹಂಗಾಗಿ ಜಾಸ್ತಿ ಒಂದ್ 3-4 ವರ್ಷ ಕೊನೆ ನಾನು ಅಲ್ಲಿಗೊಂದು ಡಿಸೈಡ್ ಬಂದ್ಬಿಟ್ಟೆ. ಈ ಇದ್ದ ಅನ್ನದ ಋಣ ಭಗವಂತ ಎಷ್ಟು ದಿನ ಕೊಟ್ಟಿರ್ತಾನೋ ಅಷ್ಟು ದಿನ ಯಾರು ಕಿತ್ಕೊಳಕ್ಕಾಗಲ್ಲ. ಆದ್ರೂ ಅವ್ರು ಇದ್ದಷ್ಟು ದಿನ ಸ್ವಲ್ಪ ನೆಮ್ಮದಿಯಿಂದ ತೃಪ್ತಿಯಿಂದ ನೋಡ್ಕೊಂಡ್ ಬಿಡೋಣ ನಾವು. ಭಗವಂತ ಎಷ್ಟು ದಿನ ಇಕ್ಕವನೋ ಅಷ್ಟು ದಿನನೇ ನಾವು ಏನು ಮಾಡಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ನಾವು ಡಿಸೈಡ್ ಆಗ್ಬಿಟ್ವಿ. ಆಗ್ಬಿಟ್ಟು ಡೈಲಿ ತಂದ್ಕೊಡೇನೆ ಅಣ್ಣಾಜಿ, ನಾನೇ ತಂದ್ಕೊಡೇನೆ. ಹಂಗ ಇನ್ನೇ ಒಂದ್ ಕೆಲ್ಸ ಮಾಡಕ್ ಅವ್ರಿಗೆ ಶಕ್ತಿ ಇರ್ಲಿಲ್ಲ. ಮನೆಯಲ್ಲಿ ನಾನು ಡಿಸೈಡ್ ಮಾಡಿದ್ದೆ, ಹಂಗ ಮನೇಲಿ ಓಡಾಡ್ಕೊಂಡಿದ್ಬಿಟ್ರೆ ಸಾಕು ಅಂತ. ಅವ್ರೇನು ಕೆಲಸ ಮಾಡೋದ್ ಬೇಡ, ಮಕ್ಕಳಿಗೆ ತಾಯಿಯಾಗಿ ಮನೆಗೊಂದು ಹೆಂಗಸಾಗಿ ಓಡಾಡ್ಕೊಂಡಿದ್ಬಿಡ್ಲಿ ಅಂತ ನಾನು ಸಾಕಷ್ಟು ಶ್ರಮ ಪಟ್ಟು ತಂದ್ಕೊಂಡೆ ಎಣ್ಣೆ. ಹಿಂಗಾಗಿ ಕೊನೆಗೆ ಒಂದ್ ದಿವಸ ಫೋನ್ ಹಾಕಿದ್ರು ಮನೆಯಲ್ಲಿ. ತಿರ್ಗ ನಿಮ್ಮನ್ಸ್ಗೆ ಬರ್ಕೊಟ್ಟಿದ್ರು, ಅಲ್ಲಿ ಹೋದೆ, ಇಲ್ಲಿ ಸ್ಕ್ಯಾನಿಂಗ್ ತೆಗಿಸ್ದೆ. ಅವ್ರು ಹೇಳಿದ್ರು ಇನ್ಫೆಕ್ಷನ್, ತಲೆ ಒಳಗೆ ಏನೋ ಇನ್ಫೆಕ್ಷನ್ ಆಗೈತಮ್ಮ, ಮಾತ್ರೆ ತಗೊಬೇಕು. ಮಾತ್ರೆ ತಗೊಂಡ್ರೆ ಮೇಲಾದೈತೆ ಅಂತ ಹೇಳಿದ್ರು. ಆ ಮಾತ್ರೆ ಇವ್ರು ತಗೊಂಡಿಲ್ಲ ಅಣ್ಣಾಜಿ. ಮಾತ್ರೆ ಟೈಮ್ ತಪ್ಪಿಸಿ ತಗೊಳೋದು, 2 ತಗೊಳೋ ಜಾಗದಲ್ಲಿ 1 ತಗೊಳೋದು, ಈ ತರ ಮಾಡ್ಕೊಂಡ್ ಬಂದ್ರು. ಅದು ಕಾಯಿಲೆ ಬೆಟರ್ ಆಗ್ಲಿಲ್ಲ. 3-4 ತರ ಕಾಯಿಲೆಗಳು ಹಿಂದಿಂದೇನೆ ಅವು ಇವು ಇದಾಗ್ಬಿಟ್ಟಿದ್ವು. ಹಂಗಾಗ್ಬಿಟ್ಟು ಒಂದಿನ ಫೋನ್ ಹಾಕಿದ್ರು ಹುಡುಗರು ನಮ್ಮ ಮನೆಯಲ್ಲಿ. ಅಪ್ಪ ಹಿಂಗ ಅಮ್ಮ ಏನಕ್ಕೆ ಬಾ ಅಂತ ಹೇಳ್ತೈತಪ್ಪ ಬಾ ಅಂತ. 2-3 ಸಲ ಕೆಲಸದಿಂದಾನೆ ಬಂದೆ. ಬರ್ಬೇಕಾದ್ರೆ ಸ್ವಲ್ಪ ಸುಧಾರಣೆ ಬಂದಾಗ ಸ್ವಲ್ಪ ಹಂಗಂಗೆ ಸುಧಾರಣೆ ಆದ್ರೂ ಹಾಸ್ಪಿಟ್ಲ್ಗೆ ಹೋಗೋಣ ಬೇಡ ಅಂದ್ರು. ಹಾಸ್ಪಿಟ್ಲ್ಗೆ ಹೋಗೋಣ ಅಂದ್ರೆ ಬೇಡ ಅಂದ್ರ ಅಣ್ಣಾಜಿ. ಆಮೇಲೆ ಅವತ್ತು ಬೆಳಗ್ಗೆ ಹೇಳೋದು, ಅಪ್ಪ ನೀನ್ ನೋಡ್ದಾನೆ ಎಲ್ಲಿ ಸತ್ತೋಗ್ಬಿಡ್ತೀನೋ ಅಂತ ನೆನ್ನೆ ಭಯ ಎತ್ಕೊಂಡ್ಬಿಟ್ಟಿತ್ತು ಅಂತ ಹೇಳೋದು. ಏನು ಆಗಲ್ಲ ಬಿಡು, ನಿನ್ಗೆ ಸುಮ್ನೆ ಹಂಗ ಹೇಳ್ತೀಯ, ಏನು ಆಗಲ್ಲ ಬಿಡು ಅಂತ ಧೈರ್ಯ ಹೇಳೇನಿ. ಅಂದ್ರೆ ಅಷ್ಟೊತ್ತಿಗೆ 2 ಹೆಣ್ಮಕ್ಳು ಮದುವೆ ಆಗಿತ್ತು. 2 ಹೆಣ್ಮಕ್ಳಿಗೆ ಮದುವೆ ಆಗಿತ್ತು ಅಣ್ಣಾಜಿ. 3ನೇದ್ ನೋಡಿದ್ರಿ?
ಮೂರನೇದು ಮಾತುಕತೆ ಆಗಿತ್ತು, ನೋಡಿದ್ವಿ. ಹ್ಮ್ ಆದ್ರೆ ಮಾಡ್ಬೇಕಾಗಿತ್ತು ಆ ಸಮಯದಲ್ಲಿ. ಇನ್ನೊಂದು ತಿಂಗಳೈತೆ ಮದುವೆ ನಂಗೆ. ಹ್ಮ್ 7:30 ಗಂಟೆಗೆ ನಾನ್ ಕೆಲಸದಿಂದ ಬರ್ಬೇಕಾದ್ರೆ ಫೋನ್ ಹಾಕಿದ್ರು ಹುಡುಗರು, ಅಪ್ಪ ಅಮ್ಮ ಕೇಳ್ತಾಳೆ ಬಾ ಅಂತ ಬಂದೆ. ಹ್ಮ್ ಬರ್ಬೇಕಾದ್ರೆ ಸ್ವಲ್ಪ ಈ ಗಸೆ ತರ ಮೇಲಕ್ಕೆ ಕೆಳಕ್ಕೆ ಉಸಿರಾಡ್ತಾ ಇತ್ತು. ಹ್ಮ್ ಮಾತಾಡ್ತಾ ಇದ್ರು ಕ್ಲೀನ್ ಆಗೇನೆ. ಹ್ಮ್ ಬಂದೆ, ಯಾಕೋ ನೋಡ್ತೀನಿ ಕೈ ಕಾಲು ಸ್ವಲ್ಪ ತಣ್ಣಗಾಗಿತ್ತು. ಹ್ಮ್ ತಣ್ಣಗಾಗಿದ್ರೆ ನನ್ಗೆ ಡೌಟ್ ಬಂತು, ಏನೋ ಹೆಚ್ಚು ಕಮ್ಮಿ ಆಗ್ಬಿಟ್ಟತು ಅಂತ ಹೇಳ್ಬಿಟ್ಟು ಹಾಸ್ಪಿಟ್ಲಿಗೆ ಹೋದ್ವಿ ಎತ್ಕೊಂಡು. ಹ್ಮ್ ನಮ್ಮ ಅಳಿಯ ಎಲ್ಲ ಇಲ್ಲೇ ಇದ್ರು. ಹ್ಮ್ ಎತ್ಕೊಂಡು ಹೋಗ್ಬೇಕಾದ್ರೆ ಇನ್ನೇನೋ ಬೆಡ್ ಇನ್ನೊಂದು 5 ಅಡಿ ಐತೆ, ಹ್ಮ್ ಅಲ್ಲೇ ಕುಸ್ ಬಿದ್ಬಿಟ್ರು ಅಡಿಗೆ. ಹ್ಮ್ ಬಾಯಲ್ಲಿ ಬುರ್ಗೆಲ್ಲ ಕಿತ್ಕೊಂಡಿತ್ತು ಹಾಸ್ಪಿಟ್ಲ್ ಹತ್ರ ಹೋದಾಗ. ಹ್ಮ್ ನಾನ್ ಬುರ್ಗೆಲ್ಲ ಹೊರಸ್ದೆ, ಏನೂ ಆಗಲ್ಲ ಅಂತ. ಹ್ಮ್ ಅವರು ಪಾಪ ಡಾಕ್ಟರ್ಗಳು ಎಮರ್ಜೆನ್ಸಿ ವಾರ್ಡ್ಗೆ ಹಾಕೊಂಡು ಏನೋ ಇಂಜೆಕ್ಷನ್ ಅವು ಇವು ಏನೇನೋ ಕೊಟ್ರು. ಹ್ಮ್ ಒಂದ್ 2-3 ಟೈಮು ನನ್ ಕಡೆ ನೋಡಿದ್ರು ಅಷ್ಟೇ ಅಣ್ಣಾಜಿ. ಹ್ಮ್ ಹೋಗ್ಬಿಟ್ರು ಅಣ್ಣಾಜಿ, ಆಸ್ಪತ್ರೆಯಲ್ಲಿ ಹೋಗ್ಬಿಟ್ರು. ಬಟ್ ನಿಮಗೆ ಆಸ್ಪತ್ರೆ ಒಳಗಡೆನೆ ಜೀವ ಹೋಗಿದ್ ನೀವು ನೋಡಿದ್ರ? ಹ್ಞೂ ಅಣ್ಣಾಜಿ, ನಾನೇ ಹಾಸ್ಪಿಟ್ಲ್ವರೆಗೂ ಕರ್ಕೊಂಡು ಆ ಕಡೆ ಒಬ್ರು ಈ ಕಡೆ ಒಬ್ರು ಹಿಡ್ಕೊಂಡು ಕರ್ಕೊಂಡು ಹೋದ್ವಿ. ಹಾಸ್ಪಿಟ್ಲ್ಗೆ ಹೋಗ್ಬೇಕಾದ್ರೇನೆ ಕರ್ಕೊಂಡು ಹೋದ್ವಿ ಗಾಡಿಯಿಂದ. ಆಮೇಲೆ ಹಾಸ್ಪಿಟ್ಲ್ ಬೆಡ್ ಇನ್ನೊಂದು 5 ಅಡಿ ಐತೆ ಬೆಡ್ ಅನ್ನಂಗೆ ಅಡಿ ಕುಂತ್ಕೊಂಡ್ಬಿಟ್ರು. ಆಮೇಲೆ ಅಲ್ಲಿ ಇರೋರೆಲ್ಲ ಎತ್ತಿ ಮೇಲೆ ಮಲಗಿಸಿದಾಗ ಅವರು ECG ಅವು ಇವು ಹಾಕಿದ್ರು ಹಾಸ್ಪಿಟ್ಲಲ್ಲಿ. ಹಾಕಿದಾಗ ಸುಮ್ನೆ ನನ್ ಕಡೆ ಒಂದ್ 2-3 ಸಲ ಕಣ್ಣು ನೋಡಿದ್ರು ಅಷ್ಟೇ. ಆಮೇಲೆ ಏನಿಲ್ಲ ಅಣ್ಣಾಜಿ, ಮುಗಿದೋಯ್ತು ಕಥೆ. ಇಷ್ಟ ಆಗ್ಬಿಡ್ತು. ಆದ್ರೆ ಅವ್ರು ಇದ್ದಾಗ ಅನ್ನೋರು ನನಗೆ ಅಷ್ಟ್ ಮಾತ್ರ, ನಾನೇನ ಕಾರಣಾಂತರ ತೀರೋಗ್ಬಿಟ್ರೆ ನೀನ್ ಯಾರು ನೋಡ್ಕೊಂತಾರೆ ಅಂತ ಅನ್ನೋರು. ನಿನ್ಗೇನು ಆಗಲ್ಲ ಬಿಡು ಅಂತ ಧೈರ್ಯ ಹೇಳ್ತಾ ಇದ್ದೆ. ಆದ್ರೆ ಅಣ್ಣಾಜಿ ಇವತ್ತಿನ ದಿನ ಹೇಳಿರೋ ಮಾತುಗಳು, ಅವ್ರು ಹೋಗ್ಬಿಟ್ಟವ್ರೆ, ಅವ್ರು ನಾವು ಬೇರೆ ತರ ಅನ್ಕೊಳೋದು ಪ್ರಯೋಜನ ಇಲ್ಲ. ನಮ್ ಹೆಂಗ್ಸ್ರು ಹೇಳಿದ್ದು ಎಲ್ಲ ನಿಜನೇನೋ ಅನಿಸ್ತೈತೆ. ಆಮೇಲೆ ಇನ್ನೊಂದು ಮಗಳಿಗೆ ಮದುವೆ ಮಾಡ್ದೆ ಅಣ್ಣಾಜಿ. ಅಷ್ಟ ನಿಮ್ಮ ಅವ್ರು ಇವ್ರನ್ನ ಕೈ ಕಾಲು ಹಿಡಿದು ಏನೋ ಇರೋದಿದ್ದು ಅವ್ರ ಸ್ವಲ್ಪ ಕೇಳಿ ಈಸ್ಕೊಂಡು, ಯಾರು ನಮ್ಗೆ ಸಾಲ ಅಂತ ಕೊಟ್ಟಿಲ್ಲ. ಏನೋ ಪಾಪ ಹೆಂಗ್ಸ್ರಿಂಗಾಗಿ ಹೋಗವ್ರೆ, ಪಾಪ ಮಗಳ ಮದುವೆ ಬೇರೆ ಅಂದ್ಬಿಟ್ಟು ಸಾಕಷ್ಟು ಜನ ನಮ್ಮ ಊರಲ್ಲಿ ಇದ್ದವ್ರೆ ಸ್ವಲ್ಪ ನಮ್ಗೆ ಫ್ರೀ ಆಗಿ ಕೊಟ್ರು. ಒಂದು 5,000 ಹಿಂಗೆ. ಜನಗಳಲ್ಲಿ ನಾವು ಎಲ್ಲಾರ್ದು ತಗ್ಗಿ ಬಗ್ಗೆ ನಡೀತಾ ಇದ್ದಿದ್ದು. ಅಣ್ಣ ಅನ್ನೋರು ಅಣ್ಣ, ಸ್ವಾಮಿ ಅನ್ನೋರು ಸ್ವಾಮಿನೇ ಸ್ವಾಮಿ ಅನ್ನೋದು ಇವತ್ತನು. ಅವ್ರು ಚಿಕ್ಕವರೇ ಆಗಿರ್ಲಿ ಅಣ್ಣಾಜಿ, ನಾವು ಯಾವ ತರ ಅನ್ಬೇಕೋ ಆ ತರಾನೇ ಮಾತಾಡ್ಸೋದು. ಪಾಪ ಅವರು ಸಹಕಾರ ಕೊಟ್ರು. ನಮ್ಮ ಹೆಂಗಸರು ತೀರಿ ಹೋಗ್ಬೇಕಾದ್ರೆ ಮಗಳ ಮದುವೆಗೆಲ್ಲ ಸಹಕಾರ ಕೊಟ್ರು. ಮದುವೆ ಮಾಡಿದ್ವು ಅಣ್ಣಾಜಿ. ಏನೋ ಇರೋದ್ರಾಗೆಲ್ಲ ಚೆನ್ನಾಗವ್ರೆ. ಏನ್ ಪ್ರಾಬ್ಲಮ್ ಒಂದು ಏನು ಅಂದ್ರೆ, 3 ಹೆಣ್ಮಕ್ಳಿಗೆ ಒಂದು ಮೊದಲನೇ ಹೆಣ್ಮಕ್ಳಿಗೆ ಮದುವೆ ಮಾಡಿ ಒಂದು 10 ವರ್ಷ ಆತ ಬಂತ ಅಣ್ಣಾಜಿ. 2ನೇ ಮಗಳಿಗೆ ಮಾಡಿ ಒಂದು 6 ವರ್ಷ 7 ವರ್ಷ ಆಯ್ತು. ಈ ಲಾಸ್ಟ್ ಮಗಳಿಗೆ ಮಾಡಿ 2 ವರ್ಷ ಆಯ್ತು. ನಮ್ ಟೈಮ್ ಏನೋ ಅವ್ರಿಗೆ ಇನ್ನ ಮಕ್ಕಳು ಏನಿಲ್ಲ ಅಣ್ಣಾಜಿ. 3 ಜನಕ್ಕೂ ಮಕ್ಳಿಲ್ಲ? 3 ಜನಕ್ಕೂ ಇಲ್ಲ ಅಣ್ಣಾಜಿ. ನಾವು ಅಲ್ಲಿ ಇಲ್ಲಿ ಪಾಪ ಇದ್ದವ್ರು ಅವ್ರು ತೋರಿಸ್ತಾವ್ರೆ, ಯಾಕೋ ದೇವ್ರು ಏನೋ ಗೊತ್ತಿಲ್ಲ ಅಣ್ಣಾಜಿ. ಇಷ್ಟ ಆಗೈತೆ. ಅಲ್ಲಿ ಅವ್ರವ್ರ ಮನೆಗಳೆಲ್ಲ ಅವ್ರು ಇದಾರೆ. ಅದೇ ಇವಾಗ ನಾವು ನಿಮ್ಮನ್ ಕೇಳ್ಬೇಕಾಗಿರೋದೇನು ಅಂದ್ರೆ, ಇನ್ನೊಂದೇನಾದ್ರು ಆಗೋದಕ್ಕೇನ ಅವಕಾಶಗಳವ ಇಲ್ಲ ಅಂತ ಒಂದ್ ಕೇಳೋದಕ್ಕೆ ನಿಮ್ಮ ಹತ್ರ ಸಾಕಷ್ಟು ದಿನ ಪ್ರಯತ್ನ ಮಾಡಿದೆ ಫೋನ್ಗೆ. ಏನೋ ದೇವ್ರದ ಇವತ್ತು ಕನೆಕ್ಟ್ ಆಯ್ತು. ದೇವ್ರು ಹುಡುಕಿದ್ರು ಸಿಕ್ಕಲ್ಲ ಅಣ್ಣಾಜಿ.
ನಿಮ್ಮಂತ ಒಳ್ಳೆ ಮಾತು ಹೇಳೋರು ಖಂಡಿತ ಸಿಕ್ಕೇ ಸಿಗ್ತಾರೆ ಇವತ್ತು ಹೀಗೆ. ಆಯ್ತು, ಇನ್ನೊಂದು ಆಗೋದು ಅಂದ್ರೆ ಯಾರಿಗೆ? ನಿಮ್ಮ ಅಳಿಯಂದ್ರಿಗ? ಅಲ್ಲ ಅಣ್ಣಾಜಿ, ಇವಾಗ ನಾವು ಒಬ್ಬರೇ ಇರೋದು. ಓಕೆ. ನಮ್ಗೆ ಮುಂದಿನ ದಿನಗಳಲ್ಲಿ ಏನಾದ್ರು ಸ್ವಲ್ಪ ಮೆತ್ತವಾದಾಗ ಇಲ್ಲ ಈ ಮನೆಯಲ್ಲಿ ಊಟ ನೀರು ಇವೆಲ್ಲ ಸಲಕರಣೆ ಕಡಿಮೆನೆ ನಮ್ಗೆ ಒಬ್ರು ಇರೋದು. ಎಲ್ಲ ಅವ್ರವ್ರ ಮಗ್ಳದಿರೆಲ್ಲ ಅವ್ರವ್ರ ಗಂಡನ ಮನೆಗೆ ಹೋಗಿದ್ದಾರೆ, ನೀವು ಒಬ್ಬರೇ ಇದ್ದೀರಾ? ಒಬ್ರೇ ಇದೀವಣ್ಣ. ಅಡುಗೆ ಎಲ್ಲ ಏನ್ ಮಾಡ್ತೀರಿ? ಅಡುಗೆ ಅಣ್ಣಾಜಿ ಬೆಳಗ್ಗೆ ಹೋದ್ರೆ ಹೋಟ್ಲಲ್ಲಿ ತಿನ್ಕೊಂತೀನಿ. ನೈಟ್ ಅಲ್ಲಿ ಬಂದ್ರೆ ಅವ್ರು ನಮ್ಮ ಹುಡುಗನ ಒಬ್ಬ ಅವರೇ ಇಲ್ಲಿ, ಅವರು ಸ್ವಲ್ಪ ಮುದ್ದೆ ಗಿದ್ದೆ ಮಾಡ್ತಾರೆ. ಸಾಂಬಾರ್ ಹೋಟ್ಲಲ್ಲಿ ತಗೊಂಬತ್ತೀನಿ, ತಿನ್ಕೊಂಡು ಕಾಲ ಕಳೀತಾ ಇದ್ದೀನಿ. ಎಷ್ಟು ವರ್ಷ ನಿಮಗೆ? ನಮ್ಗೆ ಇವಾಗ 52 ಅಣ್ಣಾಜಿ. ಸೊ ಮಕ್ಳೇನಂತಾರೆ? ಮಕ್ಕಳು ಅಣ್ಣಾಜಿ ದೊಡ್ಡ ಮಗಳನ್ನ ಕೇಳಿದಾಗ ಅಪ್ಪ ನಮ್ದೇನು ಅಬ್ಜೆಕ್ಷನ್ ಇಲ್ಲ, ನೀನ್ ಆದ್ರೂ ಆಗ್ಬೋದು ಬಿಟ್ರು ಬಿಡ್ಬೋದು ಅಂತ ದೊಡ್ಡ ಮಗಳು. ಎರಡನೇ ಮಗಳು ಅಯ್ಯೋ ಬಿಡಪ್ಪ ಏನಕ್ಕಪ್ಪ ಸುಮ್ಮನೆ ನೀನ್ ಏನ್ ದುಡ್ದಿದ್ದೆಲ್ಲ ಹೋಟ್ಲಲ್ಲೇ ತಿಂದಾಕಪ್ಪ, ನಮ್ಗೆ ಯಾರಿಗೂ ಕೊಡ್ಬೇಡ ಏನಕ್ಕಪ್ಪ ಅಂತ ಎರಡನೇದು. ಲಾಸ್ಟ್ನೇದು ಬಹಳ ಪ್ರೀತಿ ಬಿಡ್ರಿ ಇವ್ರಿಬ್ರಿಗಿನ ನನ್ ಮೇಲೆ. ಯಾಕಂದ್ರೆ ನಮ್ಮ ಮನೆಯಲ್ಲಿ ಕಷ್ಟ ಸುಖಗಳೆಲ್ಲ ಜಾಸ್ತಿ ನೋಡ್ಬಿಡೈತ ಹುಡುಗಿ. ನಮ್ ಬಡತನ, ನಮ್ ಹೆಂಗಸರಿಗೂ ನಮ್ಗೆ ಕಾಯಿಲೆ ಹಾಸ್ಪಿಟ್ಲ್ ತಿರುಗಿದ್ದು ಅದು ಇದು ಬಹಳ ನೋಡೈತೆ. ಆ ಹುಡುಗಿಗೆ ಒಂದು 20 ಇವಾಗ ವಯಸ್ಸು. ಹೆಚ್ಚು ಕಮ್ಮಿ ಹುಡುಗಿ ಸ್ವಲ್ಪ ಬುದ್ಧಿನೂ ಕಮ್ಮಿನೇ ಆ ವಯಸ್ಸಿಗೆ. ಏನೋ ಒಂದ್ ಹೇಳಿ ಒಪ್ಪಿಸಬಹುದು, ಮುಕ್ಕಾಲ್ ಭಾಗ ಹುಡುಗಿ ಒಪ್ತಾಳೆ ಅನ್ನೋ ಧೈರ್ಯ ಹಿಂಗ ಆಗದೆ ಅಣ್ಣಾಜಿ. ಅದು ಆಗೋದು ಸರಿನಾ ಇಲ್ಲ ಹಿಂಗೆ ಇರೋದು ಸರಿನಾ? ನೀವೇನ್ ಹೇಳಿದ್ರೆ ನಾನು ಅದರಂತೆ ನಡ್ಕೊಳಕ ನಾವು ರೆಡಿ ಆಗಿದ್ದೀವಿ. ನೀವೇನ್ ಹೇಳಿದ್ರೆ ನಮ್ದು ಅದೇ, ಇನ್ನೇನ್ ಬೇರೆ ಮಾತೇ ಇಲ್ಲ. ಬೇರೆಯವರು ನಾವ್ ಬೇರೆ ಯಾರನ್ನು ಕೇಳಲು ಇಲ್ಲ ರೀ ಈ ವಿಚಾರದಲ್ಲಿ. ಹೆಚ್ಚು ಕಮ್ಮಿ 2-3 ವರ್ಷ ಆಯ್ತಣ್ಣ ಹೆಂಗ್ಸ್ರೋಗಿ. ಈ ವಿಚಾರದಲ್ಲಿ ನೀವು ಹೆಣ್ಣು ಮಕ್ಳು ಬರಬ ನಮ್ಮಲ್ಲೇ ಇರು ಅಂತ ಯಾರು ಹೇಳಲ್ವಾ? ಇಲ್ಲ ಅಣ್ಣಾಜಿ, ನಾನು ಅವ್ರ ಮನೆಯಲ್ಲಿ ಇರೋಂತ ಮನ್ಸು ನನಗ್ ಬರ್ತಾ ಇಲ್ಲ. ಮನೆ ಐತೆ ಸ್ವಂತ, ನನ್ಗೆ ಅವ್ರ ಜೊತೆಯಲ್ಲಿ ಇರ್ಬೇಕು ಅಂತ ಅನಿಸ್ತಾ ಇಲ್ಲ. ಯಾಕಂದ್ರೆ ಹೋದ್ರೆ ಅಳಿಯಿಂದಿರ ಹತ್ರ ಸದ್ರ ಒಂದ್ ಟೈಮ್ ಸದ್ರ ಆತೀವಿ. ಅಳಿಯಿಂದಿರೇನೋ ಬಹಳ ಒಳ್ಳೆಯವ್ರೆ, ಯಾರು ಅಂತವ್ರೇನಿಲ್ಲ. ಅಂದ್ರೆ ನಾವು ಇನ್ನ 52ರಲ್ಲೇ ಹೋಗಿ ಅವ್ರ ಮನೆಗಳ ಕುಂತ್ಕೊಂಡ್ಬಿಟ್ರೆ ಇವಾಗ ಅಷ್ಟೇ ವರ್ಷ ಇನ್ನ ದುಡಿತಾನೆ ಇದ್ದೀನ್ರಿ ನಾನು. ಇವಾಗ ಹೋಗಿ ಅವ್ರ ಮನೆಗಳಲ್ಲಿ ಕುಂತ್ಕೊಂಡ್ಬಿಟ್ರೆ ಅವ್ರದೇ ಆದ ಸಂಸಾರ, ಅವ್ರದೇ ಆದ ಮಾತುಕತೆ, ಹೆಂಡತಿಗಳನ್ನೊಂದು ಅವ್ರದೇ ಆದ ಜೀವನ ಇದ್ದೇ ಇರ್ತೈತಿ. ಅದಕ್ಕೆ ನಾ ಅಡ್ಡ ಆದಂಗ ಆಗ್ಬಿಡುತ್ತೆ ಅಂತ ನಾವ್ ಅರ್ಥ ಮಾಡ್ಕೊಬೇಕು. ಸುಮ್ನೆ ಕೂಗಿದ್ರು ಹೋದ್ವಿ, ಅಲ್ಲಿದ್ವಿ, ತಿಂದ್ವಿ, ಅವೆಲ್ಲ ನಾವು ಅವ್ರಿಗೆಲ್ಲ ಒಂದ್ ಕಡೆ ತೊಂದ್ರೆ ಆಗ್ಬೋದು ನಾಳೆ ದಿನ. ನಾವಪ್ಪ ಬಂದ್ಬಿಟ್ಟ ಅಯ್ಯೋ ಅದ್ ಮಾತಾಡಂಗಿಲ್ಲ ಇದ್ ಮಾತಾಡಂಗಿಲ್ಲ ಅನ್ಬೋದು. ತಿರ್ಗಾ ಏನೋ ತಿನ್ನಪ್ಪ ಅನ್ಬೋದು, ತಿನ್ಬೋದು, ಸುಮ್ನೆ ಇರ್ಬೋದು ಅಲ್ಲಿ ನಮ್ಮ ಪಾಡಿಗೆ ನಾವು. ಆಗ್ಲಿ 52ಕ್ಕೆ ಅಲ್ಲಿಗೆ ಹೋಗಿ ಕೂತ್ಕೊಳ್ಳೋದು ಬೇಡ. ಮತ್ತೆ ನೀವೇನೇನು ಆಲೋಚನೆ ಮಾಡಿದ್ದೀರಿ, ಅವರ ಖಾಸಗಿ ಬದುಕಿಗೆ ನಾನು ಅಡ್ಡ ಆದಂಗಾಗುತ್ತೆ ಅಥವಾ ನಾನಾ ರೀತಿಯಲ್ಲಿ ಸರಿನೇ ಇದೆ. ಇವನ್ ಅದು ಮಗಳು ಮನೆ ಅಂತಲ್ಲ, ಯಾರಾದರೂ ಅಷ್ಟೇ ಅವ್ರದ್ದೇ ಆದ ಬದುಕು, ಅವ್ರದ್ದೇ ಆದ ಸಂಸಾರ ಅಂತ ಇದ್ದಾಗ 1 ದಿವಸ ಸರಿ, 2 ದಿವಸ ಸರಿ, 3 ದಿವಸ ಸರಿ, 4ನೇ ದಿವಸಕ್ಕೆ ಒಂಚೂರು ಯಾಕೋ ಅಂದ್ರೆ ಕೊನೆಯ ಗಳಿಗೆಯಲ್ಲಿ ಬೇಕಾದ್ರೆ ಹೋಗಿದ್ ಬಿಡೋಣ, ಇನ್ನೇನು ಇಲ್ಲಪ್ಪ ನಮ್ದು ಇನ್ನೇನು. ಈಗ ಒಂದು ಅರ್ಥ ಮಾಡ್ಕೊಳ್ಳಿ, ಹಿರಿಯರು ಹೇಳೋ ಥರ ಮನೆಗೆ ತಂದ ಮೀನಾಗ್ಲಿ ಮನೆಗೆ ಬಂದ ನೆಂಟರಾಗ್ಲಿ 3 ದಿವಸ ಆದ್ಮೇಲೆ ವಾಸನೆ ಹೊಡಿತಾರೆ. ನಮಗೂ ಇರಕ್ ಮನ್ಸು ತಡಿಬೇಕಲ್ಲ ಅಣ್ಣಾಜಿ. ಅದು ಹಾಗೇನೆ. ಆದ್ರೆ ಮಕ್ಕಳಲ್ವೇ,
ಹಂಗೂ ಆಶ್ರಯಿಸೋದಾದ್ರೆ ತೀರಾ ಬಿದ್ದಂಥ ಕಾಲಕ್ಕೆ ಒಂದು ಲೋಟ ನೀರು ಎತ್ಕೊಂಡು ಕುಡಿಯೋಕೆ ಆಗ್ತಾ ಇಲ್ಲ ಅನ್ನೋ ಸ್ಥಿತಿಗೆ ಹೋದಾಗ ನೀವು ಹೋಗಿ ಬೇಡೋದು ಬೇಡ. ಆಗಂತೂ ಕರೆಯುವಷ್ಟು, ಆಗಂತೂ ಸತ್ಕಾರ ಮಾಡುವಷ್ಟು, ಆಗಂತೂ ಅವ್ರ ಕೈಲಿ ಆದಷ್ಟು ನೋಡ್ಕೊಳ್ಳುವಷ್ಟು ಸಂಸ್ಕಾರವಂತರಂತೂ ಅವರಿದ್ದಾರೆ. 3ರಲ್ಲಿ 1 ಆದ್ರೂ ಪರ ನಿಲ್ಲುತ್ತೆ. ಹೌದ್ರಿ, ಅದಂತೂ ಪಕ್ಕ ನಿಜ ರೀ. ಅದು ಅವತ್ತಿಗೆ ವಿಷಯ. ಈಗ ಅದು ಬೇಡ, ಅದು ಹೆಣ್ಮಕ್ಳು ಅವ್ರ ಪಾಡಿಗೆ ಅವ್ರು ಇರಲಿ, ನಿಮ್ಮ ಬದುಕು ನಡೀತಾ ಇದೆ ಸರಿ. ಈಗ ವಿಷಯ ಇಲ್ಲಿ 52 ವಯಸ್ಸಾಗಿದೆ, ಹೆಂಡತಿ ತೀರು ಹೋಗಿ 2 ವರ್ಷ ಆಯಿತು, 3 ಹೆಣ್ಮಕ್ಳು ಅವ್ರವ್ರ ಬದುಕನ್ನು ನೋಡಿಕೊಂಡು ಎಲ್ಲ ಅವ್ರವ್ರ ಬದುಕು ಅಂತ ಅವ್ರವ್ರ ಮನೇಲಿ ಇದ್ದಾರೆ, ಅವ್ರದ್ದೊಂದು ಸಂಸಾರ. ನನಗೆ ನಾಳೆ ಏನು, ನಾನು ಬಿದ್ದಾಗ ಅಥವಾ ನನ್ನ ನಾಳೆ ಜೀವನ ಏನು ಎತ್ತ ಅಂತ ಬಂದಾಗ ನೋಡಿ, ಇಲ್ಲಿ ಮೊದಲನೇ ವಿಚಾರ ಅರ್ಥ ಮಾಡ್ಕೊಳ್ಳಿ. 52 ಅಲ್ಲ 72ಕ್ಕಾದರೂ ಮದುವೆ ಆಗೋದನ್ನು ಬೇಡ ಅಂತ ಹೇಳಲ್ಲ. ಬಟ್ ವಿಷಯ ಏನಂದರೆ, ಈ ಸಮಯದಲ್ಲಿ ಆ ಹೆಣ್ಣು ಮಕ್ಕಳ ವಿಚಾರ ಅಥವಾ ಆ ಹೆಣ್ಣು ಮಕ್ಕಳ ಇಚ್ಛೆ, ಇಲ್ಲ ನಮ್ಮಪ್ಪ ಇನ್ನೊಂದು ಆಗೋದು ನಮಗಿಷ್ಟ ಇಲ್ಲ ಅನ್ನೋ ಮನಸ್ಥಿತಿ ಅವ್ರಿಗೆ ಒಂದು ವೇಳೆ ಇದ್ದು ನೀವು ಅದು ವಿರುದ್ಧವಾಗಿ ನಡ್ಕೊಳ್ಬಾರ್ದು. ಕಾರಣ ಯಾವತ್ತು ಇವತ್ತು ನೀವು ಇನ್ನೊಂದು ಮದುವೆ ಆಗಿ ಏನೇ ಆದರೂ ಕೂಡ ನಿಮ್ಮ ಹೆಂಡತಿ ನಿಮ್ಮನ್ನು ಅರ್ಥ ಮಾಡಿಕೊಂಡಂತೆ ನೀವು ಉಳಿದ ಜೀವನದಲ್ಲಿ ಯಾರಾದರೂ ಬಂದರೆ ಅವ್ರು ನಿಮ್ಮನ್ನು ಅಷ್ಟು ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯವಿಲ್ಲ. ಹೆಣ್ಣು ಮಕ್ಕಳಿದ್ದಾರಲ್ಲ ಅವ್ರ ಪಾದವೇ ನಿಮಗೆ ಅಂತಿಮ. ಅಂದರೆ ಈಗ ಮದುವೆ ಆಗೋದು ನಿಮಗಿಷ್ಟ ಇರ್ಬೋದು, ಅವ್ರಿಗಿಷ್ಟ ಇಲ್ಲದೆ ಹೋದರೆ ನೀವು ಅವ್ರನ್ನೆಲ್ಲ ಎದುರು ಹಾಕೊಂಡು ಯಾವುದೋ ಮದುವೆ ಆಗಲಿಕ್ಕೆ ಹುಡ್ಸಿದ ಹೆಣ್ಮಕ್ಳನ್ನೆಲ್ಲ ಎದುರು ಹಾಕೊಂಡು ನಾಳೆ ದಿನ ನರಕ ಅನುಭವಿಸೋದು ಬೇಡ, ಅಥವಾ ಅವರಿಗೆ ಹಿಂಸೆ ಕೊಡೋದು ಅಥವಾ ಅವ್ರಿಗೆ ಕೆಟ್ಟ ಹೆಸರು ತರೋದು ಬೇಡ. ಇಲ್ಲಿ ಆ 3 ಹೆಣ್ಣು ಮಕ್ಕಳ ಒಮ್ಮತ ಬಹಳ ಮುಖ್ಯವಾಗುತ್ತೆ. ಆ್ಯಂಡ್ ಎರಡನೇದು, ಈ 52 ವಯಸ್ಸಿನ ನಿಮ್ಮನ್ನು ಒಪ್ಪಿಕೊಂಡು ನಿಮ್ಮನ್ನು ಮದುವೆ ಆಗಲಿಕ್ಕೆ ತಯಾರಿದ್ದು ಆ ಹೆಣ್ಮಕ್ಳನ್ನು ಕರೆದು ಕಳಿಸುವಷ್ಟು ಅಥವಾ ಆ ಹೆಣ್ಮಕ್ಳನ್ನು ಸಹನೆ ಮಾಡುವಷ್ಟು ಒಂದೊಳ್ಳೆ ಕಷ್ಟ ನೋಡಿರುವ ಅಥವಾ ಬದುಕನ್ನು ಅರ್ಥ ಮಾಡಿಕೊಂಡಿರುವ ಅಂಥ ಹೆಣ್ಣು ಈ ಕಾಲದಲ್ಲಿ ನಿಮಗೆ ಸಿಕ್ಕರೆ ಆಗಬಹುದು. ಆದರೆ ಎಲ್ಲದಕ್ಕಿಂತ ಪ್ರಥಮ ಮೆಟ್ಟಿಲು ಆ ಹೆಣ್ಣು ಮಕ್ಕಳು ಒಪ್ಪುವುದರ ಮಾತ್ರ. ಇಲ್ಲಾಂದರೆ ಶಕ್ತಿ ಇರೋವರೆಗೂ ದುಡೀರಿ, ನಾಳೆ ದಿನ ಯಾವುದೋ ಒಂದು ಹೆಣ್ಮಗಳು ಖಂಡಿತ ಹಾಗೇ ಆಗ್ತಾರೆ. ಆದರೆ ಇಲ್ಲಿ ಈ ಸಮಯದಲ್ಲಿ ನಾನು ಮದುವೆಯನ್ನು ವಿಚಾರ ಕೈ ಇಟ್ಟು ಹೆಣ್ಮಕ್ಳೆಲ್ಲ ತಲೆ ತಗ್ಸೋ ಹಾಗೆ ಮಾಡಿಬಿಟ್ರೆ ಅದು ಬಹಳ ದೊಡ್ಡ ಪಾಪ. ಯಾಕಂದರೆ ಅಯ್ಯೋ ನಮ್ಮ ಅಪ್ಪ ನಾವೇ ನೋಡ್ಕೊಳ್ತಿರ್ಲಿಲ್ವಾ, ಈಗಿದ್ದು ಇರೋವರೆಗೂ ದುಡ್ಕೊಂಡು ತಿಂದು ನಾಳೆ ದಿನ ಏನೋ ಆಗಿದ್ರೆ ನಾವು ನೋಡ್ಕೊಳ್ತಿದ್ದೋ, ಈಗ ನಿಮ್ಮ ಅಪ್ಪ ಇನ್ನೊಂದು ಮದುವೆ ಆದ ಅಂತ ನಮ್ಮ ಗಂಡನ ಸಂಬಂಧಿಕರು ಇನ್ಯಾರೋ ನಮಗೆ ಬಾಯಿಗೆ ಬಂದಂಗೆ ಮಾತಾಡ್ತವ್ರೆ ಅಂತ ಹೆಣ್ಮಕ್ಳಿಗೆ ಅದು ಯಾಕೋ ಅಷ್ಟು ಭಾರ ಆಗ್ಲಿಕ್ಕೆ ಶುರು ಆಗಿಬಿಟ್ರೆ ನಿಮಗೆ ನಿಮ್ಮ ಮದುವೆ ನಿರ್ಧಾರ ನಿಜಕ್ಕೂ ಬದುಕಿದ್ದಾಗಲೇ ದೊಡ್ಡ ನರಕ ಆಗ್ಬಿಡುತ್ತದು. ಅದಕ್ಕೆ ನೀವೇನು ಮಾಡಬೇಕು, ಮೊದಲು ಹೆಣ್ಣು ಮಕ್ಕಳ ವಿಚಾರವಾಗಿ ಸ್ಪಷ್ಟವಾಗಿ ನೋಡಮ್ಮ ಹಿಂಗಿದೆ, ಹಿಂಗೆ ಅಂದ್ಕೊಂಡಿದ್ದೀನಿ, ಏನು ಮಾಡೋದು ಅವ್ರಿಗೆ ಎಲ್ಲಪ್ಪ ಹಾಗೂ ಪರವಾಗಿಲ್ಲ ಅಂದರೂ ಕೂಡ ಏನು ನಾಳೆನೇ ಸಿಕ್ಬಿಡುತ್ತೆ ಅಂತಲೂ ಏನಿಲ್ಲ ಹೆಣ್ಣು. ಯಾಕಂದರೆ ಶಾಸ್ತ್ರೋಕ್ತವಾಗಿ ಗೌರವಾನ್ವಿತವಾಗಿ ಸಂಸಾರ ಅನ್ನೋ ಅರ್ಥದಲ್ಲಿ ಅಥವಾ ಆ ಚೌಕಟ್ಟಿನಲ್ಲಿ ಬದುಕಲಿಕ್ಕೆ ಒಂದು ಹೆಣ್ಣು ನಾಳೆನೇ 52 ವರ್ಷದ ನಿಮಗೆ ಸಿಗಬೇಕು ಅಂದರೆ ಏನು ಸುಲಭ ಅಲ್ಲ. ಇವನ್ ನಿಮ್ಮ ಮನೆ ಹೆಣ್ಮಕ್ಳೆಲ್ಲ ಒಪ್ಪಿದ್ರು ಕೂಡ. ವಯಸ್ಸು ನೋಡಿದ್ರೆ ಶಿಕ್ಷೆ ಇಲ್ಲ. ಅದಕ್ಕೆ ಹೇಳ್ತಾ ಇದ್ದೀನಿ ನಾನು. ಯಾಕಂದರೆ 52ಕ್ಕೆ ಮದುವೆ ಆಗೋದು ತಪ್ಪು, ನಾನು ಖಂಡಿತ ಅದೊಂದು ಭಾಳ ಕೆಟ್ಟ ನಂಬಿಕೆ. ಮದುವೆ ಯಾವ ವಯಸ್ಸಿಗೆ ಬೇಕಾದರೂ ಆಗ್ಬೋದು. ವಿಷಯ ಏನಂದರೆ, ನಮ್ಮ ಯೌವನದಲ್ಲಿ ಏನು ನಾವು ಮೊದಲೇ ಮದುವೆ ಅಂತ ಏನಾಗಿರ್ತೀವಲ್ಲ, ಅಲ್ಲಿ ನಿಮ್ಮ ಪಾಲಿಗೆ ಬಂದ ಸಂತಾನಗಳು ಮಕ್ಕಳು ಅಂತೇನಿದ್ದಾವೆ ಅವಕ್ಕಿಂತ, ಅವುಗಳ ಖುಷಿಗಿಂತ, ಅವುಗಳ ನಿರ್ಧಾರದ, ಅವುಗಳ ಅಭಿಪ್ರಾಯದ ವಿರುದ್ಧವಾಗಿ ಸಾಧಿಸೋದೇನೂ ಇಲ್ಲ ಅಲ್ಲಿ. ಕಡ್ಗಾಲದಲ್ಲಿ ಯಾಕೆ ಬೇಕಿತ್ತಪ್ಪ ಮಕ್ಕಳನ್ನ ಶತ್ರುಗಳು ಮಾಡಿಕೊಂಡು ಯಾವುದೋ ಒಂದು ಹೆಣ್ಣಿನಿಂದ ಹೋಗಿ ಆ ಹೆಣ್ಣನ್ನು ನಂಬಿಕೊಂಡು ಈ ಮಕ್ಕಳನ್ನೆಲ್ಲ ನಾವು ಕಡೆಗಣಿಸಿದ್ರೆ ನಾಳೆ ಆಕೆ ಒಬ್ಬಳು ಕೈ ಕೊಟ್ಟರೆ ಆಮೇಲೆ ದೊಡ್ಡ ನರಕ. ಈ ಕಡೆ ಹೆಣ್ಮಕ್ಳು ಪ್ರೀತಿ ಹಾರೈಕೆಗಳು ಇಲ್ಲ, ಈ ಕಡೆ ಬಂದವಳು ಕೈ ಕೊಟ್ಲು ಅಂದರೆ ಕಡೆಗೆ ಬಹಳ ದೊಡ್ಡ ನರಕವನ್ನು ಅನುಭವಿಸ್ಬಿಡ್ತೀರ ಸಾಯೋ ಟೈಮಲ್ಲಿ. ಹಾಗಾಗಿ ನಿಮಗೆ ಹೇಳೋದು, ಹೆಣ್ಮಕ್ಳು ಒಪ್ಪಿದ್ರೆ ಆಗಿ ಫಸ್ಟ್ ಆಫ್ ಆಲ್ ಮದುವೆ ವಿಚಾರ ತಲೆಯಿಂದ ತೆಗೆದೇ ಹಾಕಿಬಿಡಿ. ಹೆಣ್ಮಕ್ಳು ಒಂದು ವೇಳೆ ಒಪ್ಪಿದ್ರೆ ಮಾತ್ರ ನೀವು ಈ ಕಡೆ ಪ್ರಯತ್ನ ಮಾಡಿದ್ರು ಸಿಗುತ್ತೆ ಅಂತ ಏನಿಲ್ಲ. ಆದರೆ ಈ ಸಮಯದಲ್ಲಿ ನಾನು ಹಂಗೆ ಹಿಂಗೆ ಬೇರೆ ದಾರಿ ತುಳಿತೀನಿ ಅಂದರೆ ಅದು ಭಾಳ ದೊಡ್ಡ ತಪ್ಪು. ಇನ್ನೊಂದಣ್ಣಜಿ, ಇವಾಗ ಮದುವೆ ಆದ್ರೂ ಬಂದವರು ಅಡ್ಜಸ್ಟ್ ಆಗ್ತಾರ ಇಲ್ಲ, ಅದ್ರ ಮೇಲೆ ನಂಬಿಕೆ ಇಲ್ಲ. ಅದಕ್ಕೆ ನಾನೇನು ಹೇಳ್ತಾ ಇದ್ದೀನಿ, ನಾನು ಊಟಕ್ಕೋ ಇದಕ್ಕೋ ನೋಡಿ, ನಿಮ್ಮ ಹತ್ರ 4 ಕಾಸು ಇದೆಯಾ,
ಯಾರೋ ಒಬ್ಬರಿಗೆ ಊಟಕ್ಕೋ ಒಬ್ಬರು ಅಡುಗೆ ಮಾಡಿಕೊಡ್ಲಿಕ್ಕೆ ಒಬ್ಬರನ್ನ ತಾಯಿ ವಯಸ್ಸವ್ರನ್ನೋ ಮಗಳ ವಯಸ್ಸವ್ರನ್ನೋ ದುಡ್ಡು ಕೊಟ್ಟು ನೇಮಿಸ್ಕೊಳ್ಳಿ, ಅಥವಾ ಎಲ್ಲೋ ಒಂಚೂರು ದುಡ್ಡು ಕೊಟ್ಟು ಮನೆ ಊಟದ ಥರ ನನಗೆ ಎಷ್ಟು ಮಾಡಿಕೊಡವ ಅಂತ ಹಿಂಗೆ ಮಾಡಿ ಏನೋ ಒಂದು ಮಾಡಿಕೊಂಡು ಹೋಗಿ. ಆದರೆ ಈ ಸಮಯದಲ್ಲಿ ಹಂಗೂ ಆಗ್ತೀನಿ ಅಂದರೆ ಹೆಣ್ಣು ಮಕ್ಕಳು ಒಪ್ಪಿ ಒಂದು ವೇಳೆ ಮಾಡಿದ್ರೆ ಮಾತ್ರ ಅದು ಆಗಬೇಕೆ ಹೊರತು ಅವರ ಅಭಿಪ್ರಾಯಕ್ಕೆ ವಿರುದ್ಧವಾಗಿ ಹೋಗುವುದು ತರವಲ್ಲ. ಯಾಕಂದರೆ ನನಗೆ ನಂಬಿಕೆ ಇದೆ, ಆ 3ರಲ್ಲಿ 1 ಹೆಣ್ಮಗಳಾದರೂ ನಿಮ್ಮ ಹೆಂಡತಿಗಿಂತ ಚೆನ್ನಾಗಿ ನಿಮ್ಮನ್ನು ತಾಯಿ ಥರ ಆರೈಕೆ ಮಾಡೋ ಶಕ್ತಿ ಆ 3ರಲ್ಲಿ ಒಬ್ಬರಾದರೂ ಕಡೆಗಾಲದಲ್ಲಿ ನಿಮಗೆ ನಿಂತೇ ನಿಲ್ತಾರೆ. ಅದ್ರ ಬಗ್ಗೆ ಅಪನಂಬಿಕೆ ಬೇಡ ನಿಮಗೆ, ಹೌದಣ್ಣಾಜಿ. ಆದರೆ ಅದಕ್ಕೂ ಮಣ್ಣು ಹಾಕೊಳೋದು ಬೇಡ. ನಾವು ಹೆಣ್ಮಕ್ಳಿಗೆ ಆದಷ್ಟು ಸಂಸ್ಕಾರ ಕಲಿಸಿ ಆಚೆ ಕಳ್ಸಿದ್ದೀವ್ರಿ. ಅದರ ಫಲ ಎನ್ನುವಂತೆ ನಿಮ್ಮ ಕಡೆಗಾಲದಲ್ಲಿ, ನಿಮ್ಮ ಬಿದ್ದಂತ ಕಾಲದಲ್ಲಿ, ಮುಪ್ಪಿನ ಕಾಲದಲ್ಲಿ ಮಕ್ಕಳು ಅಯ್ಯೋ ನಮ್ಮ ತಂದೆ ತಾಯಿ ಇದ್ದಾಗಲೂ ಏನೇನೋ ಕಾರಣಕ್ಕೆ ನರಳಿದ್ರು ಪಾಪ, ಅಲ್ಲೂ ನೆಮ್ಮದಿ ಇರಲಿಲ್ಲ. ಈಗ ತಾಯಿ ಸತ್ತ ಮೇಲೂ ಕೂಡ ಆತ ಇನ್ನೊಂದು ಸಂಸಾರ, ಇನ್ನೊಂದು ಹೆಂಡತಿ, ಅದು ಇದು ಅಂತ ಹೋಗದೆ ಗೌರವಾನ್ವಿತವಾಗಿ ಬದುಕದ. ನಾವು ಆತ ನನ್ನ ಕೈ ಬಿಡಬಾರ್ದು ಅಂತ ಅಳಿಯನಿಗೂ ಮಗಳಿಗೂ ಅನ್ನಿಸ್ಬೇಕಂದ್ರೆ ನಾವಂತ ಬದುಕಿರ್ಬೇಕು. ಅಯ್ಯೋ ಹೋದ ಇನ್ನೊಂದು ಮದುವೆ ಆದ ಈಗ ಅನುಭವಿಸ್ಲಿ ಬಾ ಅಂದ್ರೆ ಇಲ್ಲಿನ ತಕ ನೆಮ್ಮದಿಯಾಗಿ ಬಂದ್ಬಿಟ್ಟು ಇಲ್ಲಿ ಕೆಡಿಸ್ಕೊಳ್ಳೋದು ಬೇಡ. ಹಾಗಾಗಿ ಸ್ನೇಹಿತರ ಜೊತೆ ಇದ್ದುಕೊಂಡು ಹೌದು ನಿಮ್ಮ ಮಗಳಂದಿರಿಗೆ ಖಂಡಿತ ಮಕ್ಕಳಾಗುತ್ತವೆ, ಅವ್ರ ಮಡ್ಲು ತುಂಬುತ್ತೆ, ಅದ್ರ ಬಗ್ಗೆ ಭಯ ಬೇಡ. ನಿಮ್ಮ ಆಶೀರ್ವಾದ ಅಣ್ಣಾಜಿ. ಒಳ್ಳೇದಾಗುತ್ತೆ, ಏನು ತೊಂದರೆ ಇಲ್ಲ. ಬಟ್ ನಾನು ನಿಮ್ಮ ವಿಚಾರವಾಗಿ ಹೇಳೋದಾದ್ರೆ ಆ ಹೆಣ್ಣು ಮಕ್ಕಳನ್ನು ನೇರವಾಗಿ ಒಮ್ಮೆ ಕೇಳಿ ನೋಡಿ, ತಪ್ಪೇ ಇಲ್ಲ. ಅಯ್ಯೋ ಏನು ಅಂದ್ಕೊಳ್ತಾರೋ ಅಂತ ಅನ್ಬೇಡಿ. ಅವರು ಹೂ ಅಂದ್ರು ಅವ್ರು ಕೆಟ್ಟವರಲ್ಲ. ಅವ್ರಿಗೆ ನಮ್ಮ ಅಪ್ಪನ ಕಳ್ಕೊಂಡ್ಬಿಡ್ತೀವೋ ಏನೋ ಅನ್ನೋ ಭಯ ಇರೋದ್ರಿಂದ ಕೆಲವೊಬ್ರು ಹೂ ಅನ್ಬೋದು. ಆದರೆ ಅದರಲ್ಲಿ 2 ಹೆಣ್ಮಕ್ಳು ಏನಾದರೂ ಅಂದರೆ ದಯವಿಟ್ಟು ಆಗೋಕೆ ಹೋಗಬೇಡಿ. ಇಲ್ಲ ಅಣ್ಣಾಜಿ, ಸ್ಟಾರ್ಟಿಂಗ್ ಅಲ್ಲೇ ಹೇಳ್ಬಿಟ್ರು ಒಂದು 2ನೇ ಮಗಳು, ಅಯ್ಯೋ ಬಿಡಪ್ಪ ಬೇಡ, ನಮ್ಮ ಅಮ್ಮಂತ ಎಣಗಿರೋದೇ ಸಾಕು, ನೀನು ನಮ್ಮಮ್ಮ ಕುಡಿದು ಟಾರ್ಚರ್ ಕೊಟ್ಟಾಗ ಎಣಗಿರೋದೇ ಸಾಕು, ಇನ್ನೊಬ್ಬ ಮುಂತ ಏನ್ಕಪ್ಪ ಎಣಗ್ತೀಯ ಅಂತ ಒಂದು ನಾನು ಹೇಳೋದೇನಂದ್ರೆ, ನಿಮ್ಮ ಹೆಂಡತಿ ಅಥವಾ ಆ ಕಾಲದಿಂದ ಕೂಡ್ಕೊಂಡೋ ಇನ್ನೇನೋ ತಾಪತ್ರೆ ಪಟ್ಕೊಂಡು ನಿಮ್ಮ ಜೊತೆ ಹೊಂದಾಣಿಕೆ ಮಾಡ್ಕೊಂಡು ಯಾಕೆ ಬಂದ್ರು ಅಂದ್ರೆ, ಒಂದು ಏನೋ ಯೌವನದಲ್ಲಿ ಇಬ್ಬರು ಮದುವೆ ಆಗಿದ್ರಿ, ಮಕ್ಕಳಿದ್ದೋ ಅರ್ಥಕೊಂಡು ಬದುಕಲೇಬೇಕಿತ್ತು, ಏನೇ ಸುಖ ದುಃಖ ಬಂದರೂ ಮಕ್ಕಳವು ಕಣಪ್ಪ, ಭವಿಷ್ಯ ಸಮಾಜ ಏನನ್ನುತ್ತೆ ಅನ್ನೋದೆಲ್ಲ ಇತ್ತು. ಈಗ ಯಾರೋ ಒಬ್ಬರು ಬರ್ತಾರಲ್ವ ನಿಮ್ಮ ಜೀವನದಲ್ಲಿ, ಅವ್ರಿಗೆ ಮಕ್ಕಳು ಅವು ತಡೆಯಪ್ಪ ಅವಾಗ ಮದುವೆ ಮಾಡಬೇಕು ಅದು ಯಾವುದೂ ಇಲ್ಲ. ಯಾಕಂದ್ರೆ ಅಲ್ಲಿ ಏನೂ ಇಲ್ಲವೇ ಇಲ್ಲ. ಹಾಗಾಗಿ ನಿಮ್ಮ ಮಾತು ಕೇಳಲಿಕ್ಕೆ ಅಲ್ಲಿ ಕಾರಣ ಇಲ್ಲ, ನಿಮ್ಮ ಜೊತೆ ನಿಯತ್ತಾಗಿರ್ಲಿಕ್ಕೆ ಅಲ್ಲಿ ಕಾರಣ ಇಲ್ಲ. ನಿಮ್ಗೇನೋ ಒಂದು ಮೋಸ ಆದರೂ ಕೂಡ ನೀವು ಹೊರಗಡೆ ಹೋಗಿ ನ್ಯಾಯ ಕೇಳಕ್ ಹೋದ್ರೆ ಮುದುಕನಿಗೆ ಬೇಕಿತ್ತ ಇದೆಲ್ಲ ಅಂತಾರೆ, ಕಡಗಾಲದಲ್ಲಿ ಇಂಥ ಕಳಂಕಗಳನ್ನ ಹೊತ್ಕೊಂಡು ಸಾಯೋದಕ್ಕಿಂತ ಪರವಾಗಿಲ್ಲ, ಎಲ್ಲ ಸುಖವನ್ನು ಅನುಭವಿಸ್ಲಿಕ್ಕೆ ದೇವರ ಅವಕಾಶ ಕೊಟ್ಟಿದ್ದ. ಏನೋ ನನ್ನ ಪಾಲಿಗೆ ಬಂದಿದ್ದು ಎಲ್ಲವನ್ನು ಅನುಭವಿಸ್ದೆ. ಎಷ್ಟೋ ಗಂಡಂದಿರು ಇನ್ನು 30, 40, 45ಕ್ಕೆ ಹೆಂಡತಿ ಕಳ್ಕೊಂಡು ಆ ಮಕ್ಕಳನ್ನ ಸಾಕೊಂಡು ಜೀವನ ಮಾಡ್ತಿರ್ತಾರೆ. ಸೊ ಇಲ್ಲಿಗೆ ಬಂದಾಗ ಆ ಯೋಚನೆ ಬೇಡ. ಇವನ್ ತಪ್ಪು ಅಂತ ನಾನು ಹೇಳ್ತಾ ಇಲ್ಲ, ಆದರೆ ಈ 52ನೇ ವಯಸ್ಸಿನಲ್ಲಿ 3 ಹೆಣ್ಮಕ್ಳು ನಿಮ್ಮನ್ನು ಅಷ್ಟು ಪ್ರೀತಿ ಮಾಡೋರಿದ್ದಾಗ ಈ ನಿರ್ಧಾರ ಬರೋದಿದೆಯಲ್ಲ, ಅದು ಅಷ್ಟು ಸಮಂಜಸವೂ ಅಲ್ಲ. ನಿಮ್ಮ ಹೆಣ್ಣು ಮಕ್ಕಳಿಗೂ ಅದು ಬೇರೆ ಎಲ್ಲೋ ಸಮಾಜದಲ್ಲಿ ಉತ್ತರ ಕೊಡ್ಲಿಕ್ಕೆ ಅವ್ರಿಗೂ ಮುಜುಗರ. ಅಣ್ಣಾಜಿ, ಇನ್ನೊಂದು ಏನಾಗುತ್ತೆ ಅಂದ್ರೆ, ನಮಗೂ ಮನಸ್ಫೂರ್ತಿ ಏನು ಇದಿಲ್ಲ ರೀ, ಆಗ್ಲೇಬೇಕು ಅನ್ನೋಂತ ಮನೋಭಾವ ನಮ್ಮಲ್ಲಿಲ್ಲ. ಅಲ್ಲ ಪಾಪ ನಿಮ್ಗೂ ಇಲ್ಲ, ಯಾಕಂದ್ರೆ ಈ ವಯಸ್ಸಲ್ಲಿ ನಾವು ಬೇರೆ ಹೆಣ್ಣನ್ ತಂದು ಮೇಂಟೈನ್ ಮಾಡೋಷ್ಟು ವಯಸ್ಸು ನಮ್ಮಲ್ಲಿಲ್ಲ. ಏನೋ ಊಟಕ್ಕ ಇದಕ್ಕೆ ಏನೋ ಒಂದು ಬಟ್ಟೆ ಬರೆಗೆ ಮಾಡ್ಕೊಬೇಕು. ಆದ್ರೆ ಅಂತವ್ರು ಸಿಕ್ಕಿದ್ರೆ ನಮ್ ಪುಣ್ಯ, ಸಿಕ್ಕಿ ರಿವರ್ಸ್ ಆದ್ರೆ ಅದಕ್ಕೆ ನಾನು ಹೇಳ್ತಾ ಇದ್ದೀನಿ, ನನ್ನ ಜ್ಞಾನದಲ್ಲಿ ನೀವು ಈ ವಿಚಾರದಲ್ಲಿ ತುಂಬಾ ಆಸೆ ಇಟ್ಕೊಳ್ಬೇಡಿ. ಹೆಣ್ಮಕ್ಳು ಏನಾದ್ರೂ ಒಪ್ಪಿದ್ರೆ ಮಾತ್ರ ಅದೊಂದು ಅವಕಾಶ ಇದೆ. ಆ ಒಪ್ಪಿದ್ರೂ ಕೂಡ ಇಲ್ಲಿ ಸಿಗುತ್ತೆ ಅಂತ ನಾನು ಖಾತ್ರಿ ಹೇಳಲ್ಲ. ಹೆಣ್ಮಕ್ಳಿಗೆ ಖಂಡಿತ ಸಂತಾನವಾಗುತ್ತೆ, ಅವ್ರ ಮಡ್ಲು ತುಂಬುತ್ತೆ ಅಂತ ನಾನು ಭರವಸೆ ಕೊಟ್ಟಂತೆ ನಿಮ್ಮ ಮದುವೆ ಬಗ್ಗೆ ನಾನು ಏನು ಹೇಳೋಕೆ ಹೋಗಲ್ಲ. ನಾನು ಇಷ್ಟೇ ಹೇಳ್ತಾ ಇರೋದು,
ಆಗೋದು ಖಂಡಿತ ತಪ್ಪಲ್ಲವಾದರೂ ಕೂಡ ಇಷ್ಟು ದೂರ ಬಂದು 3 ಹೆಣ್ಣು ಮಕ್ಕಳಿದ್ದಾರೆ, ನಿಮ್ಗೊಂದು ದುಡಿಮೆ ಇದೆ, ಏನೋ ಅಷ್ಟೋ ಎಷ್ಟೋ ಗೌರವದಿಂದ ಬದುಕ್ತಾ ಇದ್ದೀರಿ. ನೋಡಿ, ನಾನು ಒಂದು ಅರ್ಥ ಮಾಡ್ಕೊಂಡಿರೋದು, ಒಬ್ಬರು ಹಾಸಿಗೆ ಹಿಡಿದು ಅಲ್ಲೇ 1, 2 ಎಲ್ಲ ಒಂದೇ ಮಾಡಿಕೊಂಡಾಗಲೂ ನಿಮ್ಮ ಹೆಣ್ಮಕ್ಳು ಬಂದು ನಿಮ್ಮನ್ನೊಂಚೂರು ನೋಡಬೇಕು ಅಂದರೆ, ನೀವು ಜೀವನದಲ್ಲಿ ಅವರು ತಲೆ ತಗ್ಗಿಸುವ ಯಾವ ಕೆಲಸವನ್ನು ಮಾಡಿಲ್ಲ ಅಂದರೆ ಮಾತ್ರ ಅವ್ರು ನಿಮ್ಮ ಹತ್ರ ಬರ್ತಾರೆ. ಏನೋ ನಿಮ್ಮಿಂದ ಅವ್ರಿಗೆ ನೋವಾಗ್ಬಿಟ್ರೆ ನೀವೇನು ಮಾಡಿಕೊಂಡ್ರು ನಿಮ್ಮ ಹತ್ರ ಬರಲ್ಲ ಅವರು. ಯಾರೋ ಒಬ್ರು ನಮ್ಮನ್ನ ಬಿದ್ದಂತ ಕಾಲಕ್ಕೆ ನೋಡ್ಕೊಳ್ಬೇಕು ಅಂದ್ರೆ ನಾವ್ ಹಂಗ್ ಬದುಕಿರ್ಬೇಕಂತೆ. ಇಲ್ಲ ಅಂದ್ರೆ ಮಾಡಿದ್ದ ಅನುಭವಿಸ್ಲಿ ಬಾ, ಬೇಕಿತ್ತ ಅವನಿಗೆ ಅಂತ ಅಂದ್ಬಿಡ್ತಾರಂತೆ. ಯಾರ್ಯಾರು ಹೇಳ್ಕೊಡೋರು ಬಂದ್ಬಿಡ್ತಾರೆ. ಹಾಗಾಗಿ ಮುಪ್ಪಿನ ಕಾಲದಲ್ಲಿ ಇದ್ದವರನ್ನೂ ಒಂಚೂರು ದೂರ ಇಟ್ಟು ಒಂಟಿ ಬದುಕಬೇಕಾದ ಸಮಯ ಇದು. ಅಂಥದ್ರಲ್ಲಿ ಮತ್ತೊಬ್ರನ್ನ ಹತ್ರ ಕರ್ಕೊಳ್ಳೋದು ಮೂರ್ಖತನ. ಇದು ಭಗವಂತನ ಕಡೆ ಮುಖ ಮಾಡೋ ಸಮಯ. ಇಂಥ ವಿಚಾರಗಳನ್ನು ಕೇಳ್ತಾ ಭಗವಂತನಿಗೆ ಹತ್ತಿರವಾಗ್ತಾ ನಾಮಸ್ಮರಣೆ ಮಾಡ್ತಾ ಈ ದೇಹದ ಈಗ ಊಟವನ್ನು ಅಷ್ಟೇ 2 ಹೊತ್ತು ಮಾಡಿಕೊಂಡು ಆದಷ್ಟು ಕಾಡಿನ ಕಡೆ ಮುಖ ಮಾಡೋ ಸಮಯ, ನಾಡನ್ನು ಬಿಡೋ ಸಮಯ. ಹೌದಣ್ಣಜಿ, ನಾವು ಅಣ್ಣಜಿ ಒಂದು ಹೇಳ್ಬೇಕಂದ್ರೆ 1-5-6 ತಿಂಗಳಿಂದ ನಿಮ್ಮ ಪ್ರೋಗ್ರಾಮ್ಗಳು ಎಷ್ಟೋ ನೋಡಿ ನಮ್ಮಲ್ಲಿ ಜನಗಳಲ್ಲಿ ಯಾವ ತರ ನಾವು ನಡ್ಕೊಬೇಕು ಬಿಡ್ಬೇಕು ಅನ್ನೋದೊಂದು ನಮ್ಗೊಂದು ಜ್ಞಾನೋದಯ ಆಗೈತ್ರಿ. ನಿಮ್ ದೊಡ್ಡತನ. ಇಲ್ಲ ರೀ, ನಾವು ವಯಸ್ಸಲ್ಲಿ 52 ಆಗಿದ್ರು ನಿಮ್ಮ ಕಾರ್ಯಕ್ರಮಗಳು ಸಾಕಷ್ಟು ಕೇಳ್ತೀನಿ. ಕೇಳ್ಬಿಟ್ಟು ನಾವು ಜನಗಳಲ್ಲಿ ಯಾವ ತರ ಇರ್ಬೇಕಪ್ಪ, ನಡ್ಕೊಬೇಕಪ್ಪ, ಅವ್ರು ಮಾಡಿದ ಅವ್ರು ಅನುಭವಿಸ್ಕೊಂತಾರಪ್ಪ ಅನ್ನೋ ಒಂದು ಮನೋಭಾವ ನಮ್ಮಲ್ಲಿ ಬಂದಿದೆ ಸ್ವಾಮಿ. ನಿಮ್ ಕಡೆಯಿಂದ ಧನ್ಯ, ನಿಮ್ ಕಡೆಯಿಂದ ಸಾರ್ಥಕವಾಯ್ತು. ನನ್ಗೆ ಬಹಳ ಖುಷಿ ಆಯ್ತು. ನಿಮ್ ಕಡೆಯಿಂದ ಅದೊಂದು ನನಗೆ ಸಾಕಷ್ಟು ಅನುಭವ ಆಗಿದೆ ಸ್ವಾಮಿ. ಯಾಕಂದ್ರೆ ಇವ್ರು ಹೇಳಿದ್ರು ಸತ್ಯ, ಇದು ನಾವ್ ಹಿಂಗೆ ಇರ್ಬೇಕು ಜನಗಳಲ್ಲಿ. ಯಾರೋ ಮಾಡಿದ್ರು ಅವ್ರು ಅನುಭವಿಸ್ಕೊಂತಾರೆ, ನಮಗ್ ಬಂದಿದ್ದೇನೋ, ನಮ್ಮಿಂದ ಆದ್ರೆ ಒಳ್ಳೇದ್ ಮಾಡೋಣ, ಇಲ್ಲ ನಮ್ ಪಾಡಿಗೆ ನಾವಿರೋಣ ಅನ್ನೋ ಮನೋಭಾವ ಇಷ್ಟೇ ಈ ದಿನಗಳಲ್ಲಿ 6 ತಿಂಗಳಿಂದ. ನಿಮ್ ಬಗ್ಗೆ ಹೆಮ್ಮೆ ಅನ್ಸೋದು ಏನಂದ್ರೆ, ಆ ಹೆಂಡತಿ ಸ್ವಲ್ಪ ಏನೋ ತಪ್ಪು ಚಟಗಳನ್ನು ಕಲ್ತಾಗಲೂ ನೀವು ಅದನ್ನ ಸಂಭಾಳಿಸಿದ ರೀತಿ, ಅದನ್ನ ಸಹನೆ ಮಾಡಿದ ರೀತಿ, ಎಲ್ಲಿ ಅಷ್ಟೆಲ್ಲ ತಪ್ಪುಗಳಾದ ಮೇಲೂ ಆಕೆಯನ್ನು ಉಳಿಸ್ಕೊಳ್ಳಿಕ್ಕೆ ಹೋರಾಡಿದ್ದು, ಸಾಲ ಮಾಡಿದ್ದು, ಅಥವಾ ಅಷ್ಟೆಲ್ಲ ಒದ್ದಾಡಿ ಇವತ್ತಿಗೆ ಏನೋ ಒಂದು ಚಿಕ್ಕದಾದರೂ ಕೂಡ ಹೆಂಡತಿನೂ ಅಲ್ಲ ಗಂಡನೂ ಅಲ್ಲ ಅಂತ ಏನೋ ಸುಖ ಬಂದರೆ ಬೇಕಾದ್ರೂ ಇಬ್ಬರು ಒಟ್ಟಿಗೆ ಇರ್ತಾರೆ, ದುಃಖ ಬಂದಾಗ ಒಬ್ರಿಗೊಬ್ರು ಕೈ ಹಿಡಿಯೋ ಸ್ಥಿತಿಯಲ್ಲಿಲ್ಲ. ಅಂಥದ್ರಲ್ಲಿ ನೀವು ಆ ಹೆಂಡತಿಯನ್ನು ನನ್ನ ಪಾಲಿಗೆ ಬಂದುಬಿಟ್ಟಿದೆ, ಕುಡಿತಾಳೋ ಕುಣಿತಾಳೋ ಇನ್ನೇನು ಮಾಡ್ತಾಳೋ, ನನ್ನ ಪಾಲಿಂದು ನಾನು ಅವಳನ್ನು ಉಳಿಸ್ಕೊಳ್ಬೇಕು ಅಂತ ಆ ಕ್ಷಮೆ ಮಾಡಿ ಆ ಕಾಳಜಿ ತೋರಿದ್ದಿದೆಯಲ್ಲ, ದೇವರ ದೃಷ್ಟಿಯಲ್ಲಿ, ನನ್ನ ದೃಷ್ಟಿಯಲ್ಲಿ ನೀವು ದೇವರಿಗಿಂತ ದೊಡ್ಡವರು, ದೇವರಂತ ಆದವರು ನೀವು. ಹಾಗಾಗಿ ಇಷ್ಟು ದೊಡ್ಡ ಪುಣ್ಯ ಇದೆ ನಿಮಗೆ ಗೊತ್ತಾ. ಆ ತಾಯಿ ಏನೋ ಬದುಕಲ್ಲಿ ಯಾವುದೋ ಪ್ರಾರಬ್ಧಕ್ಕೆ ಒಳಗಾಗಿ ಕುಡ್ದಿರ್ಬೋದು ಆಕೆ, ಬಟ್ ಹೋಗ್ಬೇಕಾದ್ರೆ ನಿಮಗೆ ಆಶೀರ್ವಾದ ಮಾಡಿದ್ದಾರೆ. ಯಾಕಂದ್ರೆ ಅವರು ದೇವರ ಸಮಾನ ಸತ್ತ ಮೇಲೆ. ಸ್ವಾಮಿ ಅವರು ಹೇಳೋರು ಸ್ವಾಮಿ, ನನಗೆ ಅಷ್ಟು ಮಾತ್ರ, ನಾನು ಕಾರಣಾಂತರ ತೀರೋಗ್ಬಿಟ್ರೆ ನಿನ್ನ ಯಾರು ನೋಡ್ಕೊಂತಾರೆ ಹಂಗೆ ಹಿಂಗೆ ಅನ್ನೋರು. ನಾನು ಹೇಳೇನಿ, ಅವ್ರಿಗೆ ಧೈರ್ಯ ಹೇಳೇನಿ, ನಿನ್ಗೇನು ಆಗಲ್ಲ, ಇನ್ನ 100 ವರ್ಷ ಇರ್ತೀಯ, ನೀನು ಚೆನ್ನಾಗಿರ್ತೀಯ ಅಂತ ಹೇಳೇನಿ. ಸ್ವಾಮಿ ಸಾಕಷ್ಟು ಕಷ್ಟಗಳು ಸಾಕಷ್ಟು ಅನುಭವಿಸ್ಬಿಟ್ಟಿದೀನಿ ಸ್ವಾಮಿ ನಮ್ಮ ಹೆಂಗಸ್ರ ಕಡೆಯಿಂದ. ಆದ್ರೂ ಕೊನೆಗಳಿಗೆ ಇನ್ನು 3-4 ವರ್ಷದಲ್ಲಿ ಸಾಯ್ತಾರೇನೋ ಅಂತ ಟೈಮ್ ಬಂದಾಗ ನಾನು ಬೇರೆ ಅಲ್ಲ ಅವ್ರು ಬೇರೆ ಅಲ್ಲ ಅಂದ್ಬಿಟ್ಟು ಬಹಳ ಪ್ರಯತ್ನ ಪಟ್ಟೆ ಸ್ವಾಮಿ. ಅದು ನಿಮ್ಮ ಕರುಣೆಯ ಉತ್ತುಂಗ ಸ್ಥಿತಿ. ಮನುಷ್ಯನಾಗಿ ನಾವು ಯಾರ್ಯಾವುದೋ ಕಾರಣಕ್ಕೆ ದ್ವೇಷ ಮಾಡಲಿಕ್ಕೆ ನಮಗೆ ತುಂಬ ಕಾರಣ. ಈಗ ನಿಮ್ಮ ಮಗಳನ್ನೂ ದ್ವೇಷ ಮಾಡಲಿಕ್ಕೆ, ಅಳಿಯನ್ನೂ ದ್ವೇಷ ಮಾಡಲಿಕ್ಕೆ ಅಂದರೆ ಹುಡುಕಲೇಬೇಕು ಅಂದರೆ ಎಲ್ಲರಲ್ಲೂ ಒಂದು ಕಾರಣ ಸಿಕ್ಕೇ ಸಿಗುತ್ತೆ ಸರ್. ಆದರೆ ಅಂತಿಮವಾಗಿ ಈ ಬದುಕು ಸಿಕ್ಕಿರೋದು ಕರುಣೆಯ ದೃಷ್ಟಿ ಬೀರಲಿಕ್ಕೆ. ನಮ್ಮ ದೇಹಕ್ಕೆ ಎಷ್ಟು ಸುಖ ಸಿಕ್ತು, ನಾವೆಷ್ಟು ಊಟ ಮಾಡ್ದೋ, ನಾವೆಷ್ಟು ಮಜಾ ಅನುಭವಿಸ್ದೋ ಅನ್ನೋದಕ್ಕಿಂತ ನಾವು ಇಲ್ಲಿಂದ ಒತ್ಕೊಂಡು ಹೋಗೋದೇನೆಂದರೆ, ನಾವು ಯಾರ್ಯಾರಿಗೆ ಕರುಣೆ ತೋರಿಸ್ತೋ, ಯಾರ್ಯಾರನ್ನು ಕ್ಷಮಿಸ್ತೋ, ಯಾರ್ಯಾರು ಸೇವೆ ಮಾಡ್ದೋ, ಯಾರ್ಯಾರಿಗೆ ನಾವು ಉಪಕಾರ ಮಾಡ್ದೋ, ಅಂತಿಮವಾಗಿ ನೀವು ಕೊಟ್ಟದ್ದು ಮಾತ್ರ ನೀವು ತೆಗೆದುಕೊಂಡು ಹೋಗ್ತೀರಾ ಹೊರತು ಪಡ್ಕೊಂಡಿದ್ದು ಯಾವುದನ್ನು ಇಲ್ಲೇ ಬಿಟ್ಟು ಹೋಗ್ತೀರಾ. ನೀವು ಯಾರ್ಯಾರಿಗೆ ಏನೇನು ಕೊಟ್ರಿ ಅದು ಪುಣ್ಯವಾಯಿತು, ಪಡ್ಕೊಂಡಿದ್ದೆಲ್ಲ ಅದಿಲ್ಲೇ ಉಳೀತು. ಹಾಗಾಗಿ ಕ್ಷಮೆ ಕೊಟ್ಟಿದ್ದೀರಿ, ಸೇವೆ ಕೊಟ್ಟಿದ್ದೀರಿ, ನಿಮ್ಮ ಕರ್ತವ್ಯ ನೀವು ಮಾಡಿದ್ದೀರಿ, ಕಾಳಜಿ ಮಾಡಿದ್ದೀರಿ, ಹೆಂಡತಿಗೋ ಮಕ್ಕಳಿಗೋ ಏನೇನು ನೀಡಿದ್ದೀರೋ
ಅವೆಲ್ಲವೂ ಕೂಡ ನಿಮ್ಮ ಕರ್ತವ್ಯ, ಅದು ನಿಮ್ಮ ಪುಣ್ಯ, ಅದನ್ನು ಮಾತ್ರ ಹೊತ್ತೊಯ್ತೀರಿ. ಇದಾದ ಮೇಲೆ ನಾನು ಇನ್ನೊಂದು ಮದುವೆ ಆಗಿ ಇನ್ನೇನು ಸುಖ, ಅದು ಇದು ಏನೇ ಹೋದರೂ ಕೂಡ ಅದು ಮುಗಿಯದ ಕತೆ. ಅದಕ್ಕೆ ಎಂದು ಫುಲ್ ಸ್ಟಾಪ್ ಹಾಕಬೇಕು. ಆಯಿತು, ಭಗವಂತ ಏನು ಮೋಸ ಮಾಡಿಲ್ಲ, ಹೆಂಡರು ಮಕ್ಕಳು ಸಂಸಾರದ ಎಲ್ಲ ಸುಖ ದುಃಖವನ್ನು ಅನುಭವಿಸಿ ಆಯಿತು. ಏನು ಮತ್ತೆ ಅದೇ ಬೇಕು, ಮತ್ತು ಅದೇ ದಾರಿ ಬೇಡ. ಸನ್ಯಾಸಿ ಥರ ಬದುಕೋ ಸಮಯ ಇದು, ಭಗವಂತನಿಗೆ ಹತ್ತಿರವಾಗುವ ಸಮಯ. ಮಕ್ಕಳ ಬದುಕನ್ನು ನೋಡ್ತಾ, ಮಕ್ಕಳಿಗೆ ಒಳಿತು ಕೆಡುಕುಗಳ ಜ್ಞಾನ ಕೊಡ್ತಾ, ಭಗವಂತನ ವಿಚಾರವನ್ನು ಮಾಡ್ತಾ, ಗುರುಗಳ ಅನುಗ್ರಹವನ್ನು ಪಡ್ಕೊಳ್ತಾ, ಹಾಗೇ ಒಂದು ದಿನ ಕಣ್ಣು ಮುಚ್ಚೋ ಸಮಯ. ಈಗ ಇನ್ನೊಂದು ಹೆಣ್ಣಿನ ಬದುಕಿಗೆ ಹೋಗೋದು, ಆಕೆ ಹಂಗೆ ವಿಚಿತ್ರ ಮನಸ್ಥಿತಿಯವಳು, ಅವಳನ್ನು ಸರಿ ಮಾಡೋದ್ರಲ್ಲಿ ಉಳಿದರ್ಧ ನೀವು ಹುಚ್ಚರಾಗೋದು. ಶಾಂತಿಯುತವಾಗಿ ಮುಗಿಸಬೇಕಾದ ಪ್ರಯಾಣವನ್ನು ಮತ್ತೆ ನಾವು ಘಾಸಿಗೊಳಿಸ್ಕೊಳ್ಳೋದು ಬೇಡ. ಹೌದಣ್ಣಾಜಿ. ಹಾಗಾಗಿ ಈಗಿರುವ ಜೀವನವೇ ನೆಮ್ಮದಿಯಾಗಿದೆ. ಏನೋ ಒಂಚೂರು ಊಟಕ್ಕೆ ಇದಕ್ಕೆಲ್ಲ ಒಂಚೂರು ದುಡ್ಡು ಕೊಟ್ಟು, ಅಥವಾ ಏನೋ ಒಬ್ರಿಗೆ ಮುದ್ದೆ ಮಾಡಿಕೊಡೋಕೆ, ಇದಕ್ಕೆಲ್ಲ ಒಂದು ವ್ಯವಸ್ಥೆ ಮಾಡಿಕೊಳ್ಳಿ, ದಾರಿ ಇದೆ. ಅದಕ್ಕೆ ಅಂತ ಒಂದು ಮದುವೆ ಆಗ್ಲಿಕ್ಕೆ ಹೋದರೆ ಅದು ಮತ್ತೊಂದು ಕರ್ಮಗಳ ರಾಶಿಯನ್ನು ಮೈ ಮೇಲೆ ಹೊತ್ತುಕೊಂಡಂಗೆ. ಅದನ್ನು ನಿಭಾಯಿಸೋದ್ರಲ್ಲೇ ಮತ್ತೆ ನೀವು ಹುಚ್ಚರಾಗ್ಬಿಡ್ತೀರಾ, ಮಕ್ಕಳಿಗೆಲ್ಲ ಬೇಸರ ಮಾಡಿಬಿಡ್ತೀರಾ. ಅಣ್ಣಾಜಿ, ನಮ್ಮ ಮಗಳು ಒಬ್ರು ಊರಲ್ಲೇ ಇದ್ದಾರೆ, ಅವರು ಇಲ್ಲೇ ಮದುವೆ ಆಗಿರೋದು. ಅದು ಸ್ವಲ್ಪ ಟೈಮ್ಗೆ ಸ್ವಲ್ಪ ಮುದ್ದೆ ಸಾರು ಅದು ಇದು ಸ್ವಲ್ಪ ತಂದು ಕೊಡ್ತಾರೆ, ಬಟ್ಟೆ ಬರೆ ಎಲ್ಲ ಅವರೇ ಒಗಿತಾರೆ. ಆಯಿತು, ಅಷ್ಟಾದರೂ ಭಗವಂತ ಕರುಣಿಸಿದ್ದಾನೆ, ಅದಕ್ಕೆ ಕೃತಜ್ಞತೆಯನ್ನು ಅರ್ಪಿಸ್ತಾ ಎಲ್ಲ ಒಳ್ಳೆಯದಾಗುತ್ತೆ. ಮಕ್ಕಳು ಕೈ ಬಿಡಲ್ಲ. ಶಕ್ತಿ ಇರೋವರೆಗೂ ಭರವಸೆಯಿಂದ ಬದುಕಿ. ಅಯ್ಯೋ ನಾನು ಒಂಟಿಯ ಬುಟ್ಟೆ ಹಂಗೆ ಹಿಂಗೆ ಅಂದುಕೊಳ್ಳೇಬೇಡಿ. ಈ ಕಾರ್ಯಕ್ರಮದಲ್ಲಿ 30 ವಯಸ್ಸಿಗೆ ಒಂಟಿಯಾಗಿ ಮಕ್ಕಳನ್ನು ಸಾಕೊಂಡು ಜೀವನ ಮಾಡ್ತಿರೋರ್ನು ನಾನು ನೋಡಿದ್ದೀನಿ. ಹಾಗಾಗಿ ನಮ್ಮ ಪಾಲಿಗೆ ಸಿಕ್ಕಿದ್ದನ್ನು ಅನುಭವಿಸ್ಬೇಕೇ ಹೊರತು ಅವ್ರಿವ್ರ ಹಗಲಲ್ಲಿ ಏನೇನಿದೆ, ನನ್ನ ಹಗಲಲ್ಲಿ ಏನೇನಿದೆ ಅಂತ ಹೋಲಿಕೆ ಮಾಡ್ಕೊಂಡು ಕೂತ್ಕೊಂಡ್ರೆ ತಿಂದ ಅನ್ನ ಜೀರ್ಣವಾಗಲ್ಲ. ಅದೇ ಅಣ್ಣಾಜಿ, ನಾನು ಇಷ್ಟು ದಿವಸ ಕಾಯ್ತಾ ಇರೋ, ಚಿಕ್ಕಮ್ಮ 1 ವರ್ಷದಿಂದ ಕಾಯ್ತಾ ಇದ್ದೀನಿ. ನೀವು ಏನ್ ಹೇಳಿದ್ರೆ ನಮ್ದು ಅದೇ, ಬ್ಯಾರೆ ನಮ್ದೇನಿಲ್ಲ ಅಣ್ಣಾಜಿ. ಏನೂ ಇಲ್ಲ. ಇಲ್ಲಿಂದ ಹೇಗೆ ಜೀವನ ನಡೀತಾ ಇದೆಯೋ ಶ್ರೀಮತಿಯವರ ನೆನಪಲ್ಲೇ ಬದುಕಿ, ಮಕ್ಕಳ ಪ್ರೀತಿಯನ್ನು, ಅವರ ವಿಶ್ವಾಸವನ್ನು ಗಳಿಸಿ ಬದುಕಿ, ಒಂಟಿಯಾಗಿ ಬದುಕಿ. ಇಲ್ಲಿ ನಿಮಗೆ ಇನ್ಯಾರೇ ಸಿಕ್ಕರೂ ಕೂಡ ಏನೋ 1-2 ದಿವಸ ಅಡುಗೆ ಮಾಡಿಕೊಡ್ಬೋದು. ಆಮೇಲೆ ಆ ಅಡುಗೆಗಳೆಲ್ಲ ವಿಷ ಆಗ್ಲಿಕ್ಕೆ ಶುರುವಾಯ್ತವೆ. ಅದು ನಿಮ್ಮ ಕೆಲವು ಭವಿಷ್ಯದ ಕುರಿತು ಯೋಚಿಸಿ ಹೇಳ್ತಾ ಇದ್ದೀನಿ. ಬೇಡ, ಅಷ್ಟೊಂದು ಹಂತಕ್ಕೆ ಹೋಗೋದು ಬೇಡ. ಈ ಎಲ್ಲ ಬದುಕನ್ನು ಅನುಭವಿಸಿದ್ದಾಯಿತು. ನಾಳೆನೇ ಪ್ರಾಣ ಬಿಟ್ಟರು ಭಗವಂತ ನಾನು ತಯಾರಿದ್ದೀನಿ ಕಣಪ್ಪ ಅನ್ನೋ ಭರವಸೆಯಲ್ಲೇ ಬದುಕಿ. ಕಳ್ಕೊಳೋಕೇನೂ ಇಲ್ಲ. ಖಾಲಿ ಬಂದಿದ್ದೀವಿ, ಖಾಲಿ ಹೋಗ್ತೀವಿ. ಒಳಗಡೆ ಏನೋ ಒಂದ್ ಸ್ವಲ್ಪ ನೋವಣ್ಣಾಜಿ, ಈ ತರ ಆಗ್ಬಿಡ್ದು ಅನ್ನೋದೇನೋ ಒಂದ್ ಸ್ವಲ್ಪ ಒಳಗಡೆ. ಚೆನ್ನಾಗಿದ್ದ ದೇಹ ಅವತ್ತು ನೀವು ಹೆಂಡತಿಗೆ ಹೇಳಿದ್ರಿ, ಬೇಡ ಕಣೆ, ಅದು ನಮ್ಮ ಆಯಸ್ಸನ್ನು ಕಡಿಮೆ ಮಾಡುತ್ತೆ, ನಮ್ಮ ದೇಹವನ್ನು ತಿಂದು ಹಾಕುತ್ತೆ, ಬೇಡ. ಎಷ್ಟು ಹೇಳಿದ್ರು ಅವರು ಅದೇ ದಾರಿಲಿ ಹೋದರು. ನೋಡಿ, ಹೆಂಡತಿ ಅಂತ ಅಲ್ಲ, ಪ್ರಕೃತಿಗೆ ಅಥವಾ ದೇಹಕ್ಕೆ ಒಂದು ಧರ್ಮ ಅಂತ ಇದೆ. ಆ ಪ್ರಕಾರವಾಗಿ ಹೋದರೆ ಅದೊಂದಷ್ಟು ಸಮಯ ಚೆನ್ನಾಗಿ ಬಾಳಿಕೆ ಬರುತ್ತೆ. ಅದಕ್ಕೆ ವಿರುದ್ಧವಾಗಿ ಹೋದರೆ ಸುಖ ಸಿಗಬಹುದು, ಆದರೆ ಬೇಗ ಅವನತಿ ಆಗುತ್ತೆ. ಒನ್ ವೇಲಿ ನೀವು 2 ಗಾಡಿ ಓಡಿಸೋ ಒನ್ ವೇ ಅಂದರೆ ಒನ್ ವೇ ಇದೆ, ಆ ಕಡೆ ಈ ಕಡೆಯಿಂದಲೂ ಅಷ್ಟೇ ಸ್ಪೀಡು, ಆ ಕಡೆಯಿಂದಲೂ ಅಷ್ಟೇ ಸ್ಪೀಡು ಬಂದರೆ ಆಕ್ಸಿಡೆಂಟ್ ಆಗೋದು ಇದ್ದಿದ್ದೆ. ಹೋಗೋರಿಗೊಂದು ದಾರಿ, ಬರೋರ್ಗೊಂದು ದಾರಿ ಇದ್ದಾಗೆ ಆಕ್ಸಿಡೆಂಟ್ ಕಡಿಮೆ. ಒನ್ ವೇಲಿ ನೀವು ಅಪೋಸಿಟ್ ಆಗಿ ಹೋಗ್ತೀನಿ ಅಂದರೆ ಯಾರೋ ಬಂದು ಗುದ್ದುತ್ತಾನೆ. ಹಾಗೆ ಈ ದೇಹವೂ ಕೂಡ ಹಾಗೆ. ಅದಕ್ಕೆ ಹಣ್ಣು ಹಂಪಲು, ಹಾಲು ಮೊಸರು, ಸಿಹಿಯ ಅಥವಾ ಪೌಷ್ಟಿಕಾಂಶ ಆಹಾರ ಇದನ್ನು ತಿಂದು ಬದುಕೋರೆ ಇವತ್ತು ಕಷ್ಟ ಆಗಿರಬೇಕಾದ್ರೆ ಎಣ್ಣೆ ಕೊಡ್ದು ಚಟಗಳಿಗೆ ಹೋದವರು ಏನು ಕತೆ? ಅದು ನಿಮ್ಮ ಹೆಣ್ತಿದಲ್ಲ, ಯಾರಾದರೂ ಅಷ್ಟೇ ಅಲ್ವೇ? ನಮ್ಮವ್ರು ಹೇಳೋರಣ್ಣಾಜಿ, ನಾನ್ ಬೇಗ ಹೋಗ್ಬೋದು, ಇನ್ನ ಕೆಲವ್ರು ಲೇಟ್ ಆಗಿ ಬರ್ಬೋದು, ಯಾರು ಇಲ್ಲ ಅಂತ ಯಾರು ಇರಕ್ ಸಾಧ್ಯನೇ ಇಲ್ಲ. ಅದದು ಬಹಳ ಕೆಟ್ಟ ಫಿಲಾಸಫಿ ಅದು. ಹೌದು, ಎಲ್ರು ಒಂದಿವ್ಸ ಹೋಗೋದೇ, ಆದ್ರೆ ಸಾವಿಗೊಂದು ಸಾರ್ಥಕತೆ ಇರ್ಬೇಕಲ್ವೇ, ಘನತೆ ಇರ್ಬೇಕಲ್ವೇ? ಹುಟ್ಟಿದಾಗ ಬಹುಶಃ ನಮ್ಮ ಮನೆಯವರು ಮಾತ್ರ ಇರ್ಬೋದು, ಆದರೆ ಸತ್ತ ಸಮಯದಲ್ಲಿ ಅಯ್ಯೋ ಎಂಥ ಮನುಷ್ಯ ಹೋಗ್ಬಿಟ್ನಲ್ಲಪ್ಪ ಅಂದರೆ, ಒಬ್ಬ ಭಿಕ್ಷುಕನದ್ದು ಅಥವಾ ಒಬ್ಬ ಕೊಲೆಗಾರನದ್ದು ಒಂದು ಸಾವೆ, ಒಬ್ಬ ರೌಡಿದು ಒಂದು ಸಾವೆ, ಒಬ್ಬ ಮಹಾತ್ಮನದ್ದು ಒಂದು ಸಾವೆ. ಆದರೆ ಆ ಸಾವಿನ ಸಮಯದಲ್ಲಿ ಜನರು ಅವನ ಕುರಿತು ಅಂದುಕೊಳ್ಳುವ ಅಭಿಪ್ರಾಯಗಳು ಬೇರೆ ಬೇರೆ. ಆದ್ರೆ ಆಚೆಗಡೆ ವಹಿವಾಟ, ಆಚೆಗಡೆ ಬಹಳ ಒಳ್ಳೆತನವಾಗಿ ಇದ್ರಣ್ಣಾಜಿ. ಅಂದ್ರೆ ಯಾರಿಗೂ ದ್ರೋಹ ಮಾಡಿಲ್ಲದೆ ಇರ್ಬೋದು, ತಮಗೆ ತಾವು ದ್ರೋಹ ಮಾಡ್ಕೊಳ್ಳೋದು ದೊಡ್ಡ ದ್ರೋಹವೇ, ಹೌದಲ್ವೇ?
ಜನಗಳಲ್ಲಿ ಬಹಳ ಅನ್ಯೂನ್ಯವಾಗಿದ್ರು ಎಲ್ಲಾ ತಾವನು, ಬಹಳ ಎಲ್ಲಾ ಜನ. ಇಲ್ಲ, ಅವರು ಅದು ಮುಗಿದ ಅಧ್ಯಾಯ. ಎಲ್ಲರೂ ಅವ್ರು ಹೇಳ್ದಂಗೆ ಎಲ್ಲರೂ ಒಂದ್ ದಿವಸ ಹೋಗೋದೇ ಹೌದು. ಆದ್ರೆ ನಮ್ಮ ಅಣ್ಣಾಜಿ ನಿಮ್ಮ ಅನುಭವ ಆಯ್ತು ಇದ್ರೆ ಹೋತಾರ ಏನು ಅನ್ನೋದೇ ನನ್ಗಿನ್ನ ಅದು ಕ್ಲಿಯರ್ ಇಲ್ಲ. ಆಯ್ತು ಇವಾಗ ತೀರೋಗ್ಬಿಟ್ರು ಮನೆ ಹೆಂಗಸರು, ಅವ್ರಿಗೆ ಆಯ್ಸ್ ಇದ್ದಿದ್ದು ಅಷ್ಟೇನಾ ಇಲ್ಲ ಏನು ಅಂತಾನೆ ನನಗೊಂದು ಕನ್ಫ್ಯೂಸ್ ಆಗೈತೆ ಅಣ್ಣಾಜಿ. ಅವಶ್ಯವಾಗಿ. ಅಂದ್ರೆ ಸಾವು ನಿಮಗೆ ಆಕ್ಸಿಡೆಂಟು, ಹೃದಯಘಾತ, ಕುಡಿದ್ ಸತ್ತ, ಕರಳು ಎಲ್ಲ ಸುಟ್ಟೋಗಿ ಸತ್ತ, ಅದ್ ಸತ್ತ, ಇದ್ ಸತ್ತ, ಎಲ್ಲವೂ ಕೂಡ ಸಾವು ಇಂಥ ದಿನ ಆಗಬೇಕು ಅಂದ್ರೆ ಅದಕ್ಕೆ ತಯಾರಿ ಬಹಳ ವರ್ಷಗಳ ಹಿಂದೆಯಿಂದಲೇ ಶುರುವಾಗಿರುತ್ತೆ. ಭಗವಂತನ ಲೀಲೆ ಅಷ್ಟೇ. ಇದು ಅಂದ್ರೆ ಕರಳು ಸುಟ್ಟು ಹೋಗಿದ್ದು ಒಂದಷ್ಟು ಕುಡಿತದ ಒಂದಷ್ಟು ವರ್ಷಗಳ ನಂತರ ಅನ್ನೋದಾದ್ರೆ, ಇವತ್ತಿನ ಈ ಸಾವಿಗೆ ತಯಾರಿ ಬೇರು ಬಿಟ್ಟಿದ್ದು, ಬೀಜ ಬಿತ್ತನೆಯಾಗಿದ್ದು ಎಷ್ಟು ವರ್ಷಗಳ ಹಿಂದೆ. ಹಾಗಾಗಿ ಯಾವ ಸಾವು ಕೂಡ ಆಕಸ್ಮಿಕವಲ್ಲ, ಯಾವ ಭೇಟಿ, ಯಾವ ಬದುಕಲ್ಲಿ ಯಾವುದು ಆಕಸ್ಮಿಕವಲ್ಲ. ಮನುಷ್ಯನಿಗೆ ಅದು ಅಷ್ಟು ತಿಳುವಳಿಕೆ ಇಲ್ದಿರೋದ್ರಿಂದ ಅಯ್ಯೋ ಇದು ಆಕಸ್ಮಿಕವಾಗಿ ಆಯಿತು ಅಂತಾರೆ. ಆದರೆ ಒಂದು ಹುಲ್ಲು ಕಡ್ಡಿಯೂ ಕೂಡ ವಿಧಿ ಅಥವಾ ಪ್ರಾರಬ್ಧದಲ್ಲಿ ಇಲ್ಲದೆ ಹೋದರೆ ಅದು ನಡೆಯೋದಿಲ್ಲ. ಹಾಗಾಗಿ ಯಾವುದೇ ಆಗಲಿ, ಚೆನ್ನಾಗಿದ್ದ ಒಬ್ಬ ರಾಜಕಾರಣಿ ವಿಮಾನದಲ್ಲಿ ಹೆಲಿಕಾಪ್ಟರ್ಲ್ಲಿ ಹೋಗ್ಬೇಕಾದ್ರೆ ಬಿದ್ದು ಸತ್ತು ಹೋದ ಅಂದ್ರೆ ಅದು ಅವನದು. ಆ ಸಮಯದಲ್ಲಿ ಅವನು ಒಳ್ಳೆ ಬಟ್ಟೆ ಇಟ್ಟಿದ್ದ, ಒಳ್ಳೆ ಅಧಿಕಾರದಲ್ಲಿದ್ದ, ದುಡ್ಡಿತ್ತು, ATM ಕಾರ್ಡ್ಗಳಿತ್ತು, ಕ್ಯಾಶ್ ಇತ್ತು, ಹಣ ಇತ್ತು, ಕೋಟಿ ಇತ್ತು, ಹೆಲಿಕಾಪ್ಟರ್ ಇತ್ತು, ಅವನಲ್ಲಿ ಬಿದ್ದ, ಅವನು ಸತ್ತ, ಅಲ್ಲಿ ಮುಗೀತು ವಿಚಾರ ಅಷ್ಟೇ. ಅಯ್ಯೋ ಸಾವು ಅಂದ್ರೆ ಆಸ್ಪತ್ರೆಗೆ ಅಡ್ಮಿಟ್ ಆಗಿ ಎಷ್ಟೋ ದಿನಗಳ ನಂತರ ICUನಲ್ಲಿದ್ದು ಆಮೇಲೆ ಬರಬೇಕಲ್ವಾ, ಸಡನ್ ಆಗಿ ಹಿಂಗೆ ಯಾಕೆ ಬಂತು ಅಂದ್ರೆ ಸಾವು ಅದು ಎಲ್ಲಿ, ಯಾವಾಗ, ಹೇಗೆ, ಅದು ಮನುಷ್ಯನ ಯೋಚನೆಗೂ ನಿಲುಕದ್ದು. ಅದು ಯಾವುದೇ ರೀತಿ ಸಾವು ಬರಲಿ, ನರಳಿ ಸಾಯಲಿ, ಒಂದೇ ಸತಿ ಸಾಯಲಿ, ಅದು ಅವನ ಆಯಸ್ಸಿನ ಅಂತಿಮ ಭಾಗವೇ ಹೊರತು ಅಯ್ಯೋ ಅವನು ಅಕಸ್ಮಾತಾಗಿ ಸತ್ತ ಅಲ್ವಾ, ಮೋಸ್ಟ್ಲಿ ಇನ್ನೂ ಆಯಸ್ಸಿತ್ತೋ ಏನೋ ಇಲ್ಲ. ಈ ಜನ್ಮದಲ್ಲಿ, ಈ ಮನುಷ್ಯ ಜನ್ಮ ಅಂತ ಏನಿತ್ತು, ಈ ಜನ್ಮದಲ್ಲಿ ಅವನು ಅಲ್ಲಿಗೆ ಮುಗಿಯುವುದಿತ್ತು. ನೆಕ್ಸ್ಟ್ ಅವನು ಮನುಷ್ಯನಾಗಿ ಹುಟ್ಟಬಹುದು, ಇನ್ನೇನೋ ಆಗಿ ಹುಟ್ಟಬಹುದು, ಅದು ಮುಂದಿನ ಪ್ರಯಾಣ. ಇಲ್ಲಿಗೆ ಇದು ಅಂತ್ಯ ಆಗಬೇಕು. ಕೆಲವೊಬ್ರು 40 ವಯಸ್ಸಿಗೆ ಸಾಯ್ತಾರೆ, 50ಗೆ ಸಾಯ್ತಾರೆ, 60ಕ್ಕೆ ಸಾಯ್ತಾರೆ. ಕೆಲವೊಬ್ರು ಹುಟ್ಟಿದ 5 ನಿಮಿಷಕ್ಕೆ ಮಗುವಾಗಿದ್ದಾಗಲೇ ಸತ್ತು ಹೋಯ್ತಾರೆ. ಹೌದಲ್ಲ? ಭಗವಂತನೇ ಅದನ್ನು ಫಿಕ್ಸ್ ಮಾಡ್ಬಿಟ್ಟಿದ್ದಾನೆ ಅಣ್ಣಾಜಿ. ಅದನ್ನ ನಾವು ಕರ್ಮ ಅಂತ ಕರಿತೀವಿ. ಅಲ್ಲ, ನಿಮ್ ಪ್ರಕಾರ ಭಗವಂತ ಈ ವಯಸ್ಸಿಗೆ ಹಿಂಗೆ ಹೋಗ್ಬೇಕು ಅನ್ನೋದೊಂದು ಬರ್ದಿರ್ತಾನೆ ಅಂತ ಒಂದು ಸಾಯುವ ವಿಧಾನದಿಂದ ಹಿಡಿದು ಸಾಯುವ ಗಳಿಗೆ. ಕೆಲವೊಮ್ಮೆ ನೋಡಿ, ಸತ್ತಾಗ ಅವನು ಕೋಟ್ಯಾಧಿಪತಿ ಆಗಿರ್ತಾನೆ, ಅವನ ಮನೆಯಲ್ಲಿ ಆಳು ಕಾಳುಗಳೆಲ್ಲ ಇರ್ತಾರೆ, ಅವನು ಕೂಗಿದ್ರೆ 10 ಜನ ಡಾಕ್ಟ್ರುಗಳು ಓಡ್ ಬರ್ತಾರೆ, ಎಲ್ಲ ಇರುತ್ತೆ. ಎಲ್ಲೋ ರೆಸ್ಟ್ ರೂಮ್ಗೆ ಹೋಗಿ ಎಲ್ಲೋ ಬಾತ್ರೂಮಲ್ಲಿ ಸತ್ತೋಗ್ಬಿಡ್ತಾನೆ. ಅಂದರೆ ಇಲ್ಲಿ ಸತ್ತಿದ್ರೆ ಅವನ ಸುತ್ತಮುತ್ತ ಅವನ ಹೆಂಡತಿ ಮಕ್ಕಳಾದರೂ ಇರ್ತಿದ್ರು. ಅಲ್ಲೆಲ್ಲೋ ರಸ್ತೆಯಲ್ಲಿ ಹೋಗ್ಬೇಕಾದ್ರೆ ಆಕ್ಸಿಡೆಂಟ್ ಆಗಿ ಸತ್ತೋಯ್ತಾನೆ, ಯಾರೋ ಫೋನ್ ಮಾಡ್ತಾರೆ, ಓ ನಿಮ್ಮವ್ರು ಯಾರೋ ಹಿಂಗೆ ಸತ್ತೋಗ್ಬಿಟ್ರು ಅಂದ್ರೆ ಆ ಸತ್ತಾಗ ಅವನ ಪಕ್ಕ ಇದ್ರಲ್ಲ ಅವ್ರು ಅವನ ಸಂಬಂಧಿಕರೇ ಅಲ್ಲ ನೋಡಿ. ಅವನಿಗೆ ನೆಂಟರು, ಆಳು ಕಾಳು ಎಲ್ಲ ಇತ್ತು, ಬಟ್ ಅವನು ಯಾಕೆ ನಿಗೂಢವಾಗಿ ಸತ್ತೋದ? ಅವನು ಯಾಕೆ ಅಲ್ಲಿ ಅಪರಿಚಿತವಾದ ಜನಗಳ ಮಧ್ಯೆ ಸತ್ತೋದ? ನೋಡಿ, ಅವನು ಸತ್ತಾಗ ಅವನವರು ಅಂತ ಅಲ್ಲಿ ಯಾರೂ ಇರಬಾರ್ದು ಅನ್ನೋದು ವಿಧಿ. ಹಾಗಾಗಿ ಇದೆಲ್ಲವೂ ನಮ್ಮ ಆಲೋಚನೆಗೆ ನಿಲುಕದ್ದು. ಅದಕ್ಕೆ ಬಂದದ್ದೆಲ್ಲ ಬರಲಿ, ಗೋವಿಂದನ ದಯೆ ಹೊಂದಿರಲಿ. ಅವನೊಬ್ಬ ಇದ್ದಾನಷ್ಟೇ, ಅವನು ನಮ್ಮವನು. ಇನ್ನು ಮಿಕ್ಕಿದವರೆಲ್ಲ ಬರ್ತಾರೆ, ಹೋಗ್ತಾರೆ. ಇದೊಂದು ಪ್ರಯಾಣ, ಬಸ್ಸಿನ ಪ್ರಯಾಣ. ಈ ನಿಲ್ದಾಣದಲ್ಲಿ ನೀವು ಹತ್ಕೊಂಡಿದ್ದೀರಿ, ಸೀಟಲ್ಲಿ ಕೂತ್ಕೊಂಡಿದ್ದೀರಿ, ಮುಂದೆಲ್ಲೋ ಹೆಂಡತಿ ಹತ್ತಿದ್ರು, ಅವರು ನಿಮ್ಮ ಜೊತೆ ಕೂತ್ಕೊಂಡ್ರು, ಏನೋ ನಿಮ್ಮಿಬ್ಬರು ಚೆನ್ನಾಗಿ ಬಸ್ ಪ್ರಯಾಣ ಮಾಡ್ತಾ ಇದ್ರಿ. ಮಧ್ಯದಲ್ಲಿ ಯಾಕೋ ಅವ್ರ ಸಮಯ ಬಂತು, ಅವ್ರ ನಿಲ್ದಾಣ ಬಂತು, ಅವ್ರು ಇಳ್ಕೊಂಡ್ಬಿಟ್ರು, ಈಗ ನೀವು ಒಂಟಿಯಾಗಿದ್ದೀರಿ. ಮುಂದಿನ ನಿಲ್ದಾಣದಲ್ಲಿ 1ರದಲ್ಲೋ 3ನೇದರಲ್ಲೋ ಇನ್ಯಾವುದರೋ ನೀವು ಇಳ್ಕೊಳೋದೇ ಹೌದು. ಆದರೆ ಹಾಗೆ ಇಳಿದುಕೊಳ್ಳುವ ಮುನ್ನ ಆ ಪ್ರಯಾಣವನ್ನು ಎಂಜಾಯ್ ಮಾಡಬೇಕು, ಅಷ್ಟೇ ನಮಗಿರೋ ಅವಕಾಶ. ಅಯ್ಯೋ ನಮ್ಮ ಜೊತೆ ಇದ್ದವ್ರು ಹೋಗ್ಬಿಟ್ರಲ್ಲಪ್ಪ ಅಂತ ನಿಮ್ಮ ನಿಲ್ದಾಣ ಬರೋವರೆಗೂ ನೀವು ಅಳ್ತಾನೆ ಕೂತ್ಕೊಂಡ್ರೆ ಅಲ್ಲಿ ನೀವಂತೂ ಇಳಿಯೋದು ಹೌದು, ಬಟ್ ಅಳ್ತಾನೆ ಯಾಕೆ ಇಳಿಬೇಕು? ಅವ್ರು ಹೋದ್ರು, ಅವ್ರ ಆಯಸ್ ಮುಗೀತು, ಅವ್ರು ಹೋದ್ರು. ಹಂಗಂದ್ರೆ ನಾನಿಲ್ಲೇ ಇರ್ತೀನ? ಇಲ್ಲ, ನಾನು ಹೋಗುವುದೇ. ನನಗಿರೋ ಅವಕಾಶ ಏನು? ಹೋಗುವ ಮುಂಚೆ ಒಳ್ಳೆ ಮಾತುಗಳು ಕೇಳ್ತಾ, ಇಷ್ಟು ವರ್ಷ ದುಡಿಮೆಯ ಸಂಸಾರ ಅದು ಇದು ಅಂತ ಆಗೋಯ್ತು. ಈಗಂತೂ ಒಬ್ಬ ಗುರುವಿನ ದರ್ಶನ ಮಾಡಿ, ಜ್ಞಾನವನ್ನು ಕೇಳಿ, ಅಂತಿಮವಾಗಿ ಯಾವುದು ಸತ್ತ ಮೇಲೂ ನನ್ನ ಜೊತೆ ಬರುತ್ತೆ ಅದನ್ನು ಸಂಪಾದಿಸೋಣ. ಇನ್ನು ಇಲ್ಲಿವರೆಗೂ ಸಂಪಾದಿಸಿದ್ದೆಲ್ಲ ಇಲ್ಲೇ ಬಿಟ್ಟು ಹೋಗೋದು. ಇನ್ನು ಮುಂದೆ ನನ್ನ ಜೊತೆ ಬರುವಂಥದ್ದು ಏನಾದರೂ ಇದೆಯಾ? ಜ್ಞಾನ, ಸಂಸ್ಕಾರ, ವಿವೇಕ,
ಇವು ನನ್ನ ಸತ್ತ ಮೇಲೂ ಬರುವಂಥದ್ದು. ಹಾಗಾದರೆ ಇನ್ನು ಮುಂದೆ ನಾನು ಇದಕ್ಕೆ ಸಮಯ ಕೊಡೋಣ ಅಂತ ಗುರುವಿನ ಪ್ರವಚನ ಕೇಳ್ತಾ, ಗುರುವಿಗೆ ಶರಣಾಗಿ ಆ ಭಗವಂತನ ನಾಮಸ್ಮರಣೆ ಮಾಡ್ತಾ ಸತ್ತ ಮೇಲೂ ನನ್ನ ಜೊತೆ ಬರುವ ಆತ್ಮದ ಜೊತೆ ಬರುವಂಥದ್ದು ಸಂಸ್ಕಾರ. ಅದನ್ನು ಆತ್ಮ ಸಂಸ್ಕಾರ ಅಂತ ಕರಿತೀವಿ. ಅದು ನಮ್ಮೊಂದಿಗೆ ಗುಣದ ರೀತಿಯಲ್ಲಿ ಪ್ರವೇಶ ಮಾಡುತ್ತೆ. ಇನ್ನೊಂದು ತಾಯಿಯ ಗರ್ಭದಲ್ಲಿ ಹೋಗಿ ಆ ಹಿಂದಿನ ಜನ್ಮದಲ್ಲಿ ಅವನಿಗೆ ಏನೇನು ಬುದ್ಧಿಗಳಿದ್ದೋ, ಸಂಸ್ಕಾರಗಳಿದ್ದೋ, ಅದೇ ಅಲ್ಲಿ ಇನ್ನೊಂದು ಗರ್ಭದೊಳಗಡೆ ಸೇರಿ ಅದು ಯಾವ ಜನ್ಮವಾಗಿ ಹುಟ್ಟುತ್ತೋ ಅದು ಆ ಬುದ್ಧಿಯಲ್ಲಿ ಜೀವನ ಮಾಡುತ್ತೆ. ಕೊಲೆಗಾರನ ಬುದ್ಧಿಯೋ, ಕಳ್ಳನ ಬುದ್ಧಿಯೋ, ಸುಳ್ಳನ ಬುದ್ಧಿಯೋ, ಇಲ್ಲಿ ಯಾರ್ಯಾರು ಸವಾಸ ಮಾಡಿ ಏನೇನು ಮಾಡಿದ್ನೋ ಅದೇ ಅಲ್ಲಿ ಮುಂದುವರಿಯುತ್ತಷ್ಟೆ. ಹಾಗಾಗಿ ಒಳ್ಳೆಯದೇ ಮಾಡ್ರಪ್ಪ ಅಂತ ಯಾಕೆ ಹೇಳ್ತಾರೆ ಅಂದರೆ ಅದು ಮುಂದೆಯೂ ನಿಮಗೆ ಮುಂದುವರಿಯುತ್ತೆ. ಹಾಗಾಗಿ ಎಚ್ಚರಿಕೆಯಿಂದ ಒಳ್ಳೆಯವರು ಸವಾಸ ಮಾಡಿ ಅಂತ. ಅದೇ ಅಣ್ಣಾಜಿ, ಇಲ್ಲಿ ನಮ್ಮ ಸ್ನೇಹಿತರು ಕೆಲವರು ಅವರು ಆತ್ಮೀಯರು ಏನ್ ಹೇಳ್ತಾರೆ ಅಂದ್ರೆ, ಏನೋ ನೋಡಪ್ಪ ಆಗಂಗಿದ್ರೆ ಇನ್ನೊಂದು ಆಗ್ಬೋದಾಗಿತ್ತು, ಕೊನೆಗಳಿಗೆಲ್ಲಿ ಯಾರು ನೋಡ್ತಾರೆ ಅಂತ ಹೇಳ್ತಾರೆ ಕೆಲವರು ನಮ್ಮ ಸ್ನೇಹಿತರು. ಇರ್ಲಿ, ನಾನು ಅದಕ್ಕೆಲ್ಲ ಅಲ್ಲ, ಆದ್ರೆ ಅವ್ರಿಗೆ ನಾನೇನ್ ಹೇಳಿದ್ದೀನಿ ಅಂದ್ರೆ ಅಣ್ಣಾಜಿ, ಭಗವಂತನು ಏನ ಬರ್ದಿದ್ರೆ ಯಾರು ತಪ್ಸಕ್ ಆಗಲ್ಲ. ಭಗವಂತ ಬರೀಲಿಲ್ಲ ಅಂದ್ರೆ ಏನಾಯ್ತೋ ನಾವು ಅದರಂತೆ ನಡ್ಕೊಂಡಿದ್ ಬೇರೆ ದಾರಿ ಇಲ್ಲ ಅಂತ ಡಿಸೈಡ್ ಮಾಡ್ಬಿಟ್ಟಿದ್ದೇನೆ. ಇನ್ನೊಂದು ಸೂಕ್ಷ್ಮ ಅರ್ಥ ಮಾಡ್ಕೊಳ್ಳಿ. ಇಲ್ಲಿ ಬಂದಿದ್ದೀರಾ, ಕೇಳಿದ್ದೀರಾ, ನಾನು ಹೆಚ್ಚು ಕಡಿಮೆ ಬೇಡ ಅಂತಲೇ ಹೇಳಿದ್ದೀನಿ. ಕಾರಣನೂ ನಾನು ಕೊಟ್ಟಿದ್ದೀನಿ. ನಾಳೆ ದಿನ ಅದು ಬೇರೆ ಥರ ಎಡವಟ್ಟಾಗುತ್ತೆ. ಮತ್ತು ಅದನ್ನು ಅದು ಹೊಂದಾಣಿಕೆ ಮಾಡ್ಕೊಳ್ಳೋದ್ರಲ್ಲೇ ಅರ್ಧ ಜೀವನ ಮುಗಿದು ಹೋಗುತ್ತೆ. ಆಮೇಲೆ ಯಾವ ಊಟಕ್ಕೆ ತೊಂದರೆ ಆಗುತ್ತೆ ಅಂತ ಮಾಡೋದು, ಆ ಊಟಗಳೇ ವಿಷ ಆಗ್ಲಿಕ್ಕೆ ಶುರುವಾಯ್ತವೆ. ಬೇಡ. ಆದರೆ ನೋಡಿ, ಇಲ್ಲಿ ಬೇಕು ಬೇಡಗಳನ್ನು ನೀವು ನಿರ್ಧಾರ ಮಾಡಬೇಕು. ನಾಳೆ ದಿನ ಯಾವುದೋ ಒಂದು ಆಗೋಣ ಅಂತ ಅವಕಾಶ ಬಂತು, ಯಾರೋ ಬಂದೇ ಬಿಟ್ರು, ಯಾರೋ ಹೆಣ್ಣು ನೋಡೇ ಬಿಟ್ರು, ಆಗ್ಬಿಡ್ಬೋದು. ಆದರೆ ಬೇಕಾ ಬೇಡವಾ? ಈಗ ದೇವ್ರ ಇಚ್ಛೆ ಇದೆ, ದೇವರು ಕೂಡ ನಿಮ್ಮನ್ನು ಪರೀಕ್ಷೆ ಮಾಡಲಿಕ್ಕೆ ಯಾವುದೋ ಒಂದು ಹೆಣ್ಣನ್ನು ಕಳಿಸಬಹುದು. ಆದರೆ ಆಕೆ ಏನು ಬುದ್ಧಿಯಿಂದ ಬಂದಿದ್ದಾಳೋ ನನಗೆ ಗೊತ್ತಿಲ್ಲ. ಹಾಗಾಗಿ ನನ್ನ ವಯಸ್ಸೇನು, ನಾನು ಹೆಂಗಿರಬೇಕು, ಮಕ್ಳು ಮುಂದೆ ನಾನು ಹೆಂಗಿರಬೇಕು, ಸಾಯೋ ಕಾಲದಲ್ಲಿ ನನಗೇನು ಬೇಕು ಏನು ಬೇಡ, ಅದೊಂಥರ ಒಂದು ಲೋಟ ಹಾಲಿಗೆ ನಾನು ಹಸುನೇ ತಂದು ಕಟ್ಕೊಂಡಂಗೆ ಆಯ್ತದ ಕತೆ. ಹಾಗಾಗಿ ಬಿಡು, ಭಗವಂತನ ಇಚ್ಛೆ ಇದ್ದಂಗೆ ಆಗುತ್ತೆ ಅಂತ ಅನ್ನೋದು ಕೂಡ ಕೆಲವೊಮ್ಮೆ ಓಕೆ, ಫೈನ್. ಬಟ್ ನಾನು ಅದನ್ನು ಏನು ಹೇಳ್ತಾ ಇದ್ದೀನಿ ಅಂದರೆ, ನಾವು ಬುದ್ಧಿವಂತಿಕೆಯಿಂದ ಕೆಲವೊಂದನ್ನು ನಿರ್ಧಾರ ಮಾಡಬೇಕು. ದೇವರೇ ಕೆಲವೊಮ್ಮೆ ಪರೀಕ್ಷೆಗೆ ಅಂತಲೇ ಕೆಲವೊಬ್ಬರನ್ನು ಕಳಿಸ್ಬಿಡ್ತಾನೆ. ಏನೇನೋ ಕುತಂತ್ರ ಇಟ್ಕೊಂಡು ಒಳ್ಳೆ ವೇಷದಲ್ಲಿ ಬರ್ತಾರೆ. ಬಟ್ ನಾವು ಬೇಡ ಅಂತ ಮೊದಲೇ ನಿರ್ಧಾರ ಆಗಿಬಿಟ್ರೆ ಅವ್ರು ಹೆಂಗೆ ಬಂದರೂ ನಮಗೆ ಬೇಡ ಅಂತೀವಿ. ಇಲ್ಲ, ದೇವರ ಇಚ್ಛೆ ಇರ್ಬೋದು ಅಂತ ನಾವು ಸ್ವೀಕರಿಸ್ಬಿಡ್ತೀವಿ ಕೆಲವೊಮ್ಮೆ. ಹಾಗಾಗಿ ಬೇಡ, ಸ್ನೇಹಿತರ ಜೊತೆ ಚೆನ್ನಾಗಿರಿ. ಹಂಗೂ ನಿಮ್ಮ ಹೆಣ್ಮಕ್ಳೆಲ್ಲ ಒಪ್ಪುದ್ರ ಖಂಡಿತ ಆಗಿ. ಇಲ್ಲ ಅವರು ಒಪ್ಪೋ ಐಡಿಯಾ ಇಲ್ಲ ಅಣ್ಣಾಜಿ. ನಾವು ಆದ್ರೂ ನಮ್ಗೆ ಅವ್ರು ಬೆಲೆ ಕೊಡಲ್ಲ ಅನ್ನೋದು ನನಗೂ ಒಂದು ಮನೋಭಾವ. ಹಾಗಾಗಿ ಅದು ಅಳಿಯಂದ್ರಿಗೂ ಕೂಡ ನೀವು ಅದಕ್ಕೆ ಉತ್ತರ ಕೊಡೋಕ್ಕಾಗಲ್ಲ. ಅಂಡ್ ಈ ಸಮಯದಲ್ಲಿ ಅದರ ಅವಶ್ಯಕತೆ ಇಲ್ಲ. ಹೆಣ್ಮಕ್ಳಿಂದ ನಿಮ್ಗೆ ಒಳ್ಳೇದಾಗುತ್ತೆ. ಧೈರ್ಯವಾಗಿರಿ, ಭರವಸೆ ಕಳ್ಕೊಳ್ಬೇಡಿ. ನಿಮ್ಮ ಸೇವೆಯನ್ನಂತೂ ನೀವು ಹೆಂಡತಿಗೆ ಅದನ್ನು ಮಾಡೇ ಇದ್ದೀರಿ. ಆ ಪುಣ್ಯ ನಿಮ್ಮನ್ನು ಖಂಡಿತ ಕಾಪಾಡುತ್ತೆ. ಶುಭವಾಗ್ಲಿ, ನಿಮ್ಗೆ ಒಳ್ಳೇದಾಗಲಿ. ಅಣ್ಣಾಜಿ, ಒಂದೇ ಒಂದು ಮಾತಾಣಾಜಿ, ನಮ್ಮ ಏನೋ ನಿಮ್ಮ ಆಶೀರ್ವಾದ, ನಮ್ಮ ಹೆಣ್ಮಕ್ಳಿಗೆ ಏನಾದ್ರು ಒಂದು ಸಂತಾನ ಭಾಗ್ಯ ಆದ್ರೆ ನಿಮ್ ಕಡೆಯಿಂದ ಏನಿಲ್ಲ, ದೇವ್ರ ದಯೆ. ನೋಡಿ, ನಿಮ್ಮ ಪುಣ್ಯ, ನಿಮ್ಮ ಸ್ವಲ್ಪ ಸಮಯ ಕಾಯಿಸಿರಬಹುದು. ಖಂಡಿತ ಆ ಹೆಣ್ಮಕ್ಳಿಗೆ, ಆ ಹೆಣ್ಣಿಗೆ ಸಂತಾನದ ಅಪೇಕ್ಷೆಯಂತೂ ಅವಶ್ಯವಾಗಿರುತ್ತೆ. ನನ್ನ ಸಂಪೂರ್ಣ ಪ್ರಾರ್ಥನೆ ಅವರಿಗೋಸ್ಕರ. ಖಂಡಿತ ಅವ್ರ ಮಡ್ಲು ತುಂಬುತ್ತೆ. ನೀವು ಖಂಡಿತ ಮತ್ತೆ ಕರೆ ಮಾಡೋದನ್ನು ಹೇಳ್ತೀರಾ. ದೇವ್ರು ನಿಮಗೆ ಒಳ್ಳೇದು ಮಾಡಲಿ. ಆ ಹೆಣ್ಮಕ್ಳಿಗೆ ನಿಮ್ಮ ಐಡಿಯಾ ಆಯ್ತಾ, ಇಷ್ಟು ದಿವಸದಲ್ಲಿ ಏನಾನ ಅನುಕೂಲ ಆಗ್ಬೋದು ಅಂತ. ಏನಿಲ್ಲ, ಇನ್ನೊಂದೆರಡು ವರ್ಷ ಸಮಯ ಆಗಲಿ. ಕಾಯ್ರಿ, ಏನು ತೊಂದರೆ ಇಲ್ಲ. ಕೆಟ್ಟ ಸಂತಾನಗಳು ಅಥವಾ ದುಷ್ಟ ಸಂತಾನಗಳು ಹುಟ್ಟೋದಕ್ಕಿಂತ ನಿಧಾನವಾಗಾದ್ರೂ ಒಳ್ಳೇದಾಗಲಿ. ಸರಿ ಅಣ್ಣಾಜಿ. ನೀವು ಅಣ್ಣಾಜಿ ಹೇಳಿ. ನೀವೇನ್ ಹೇಳಿದ್ರೆ ಅದೇ ಅಣ್ಣಾಜಿ, ನಮ್ದು ಏನಿಲ್ಲ, ಚೆನ್ನಾಗಿದ್ದೀರಾ, ಹಂಗೆ ಇದ್ಬಿಡಿ, ಎಲ್ಲ ಒಳ್ಳೇದಾಗುತ್ತೆ. ನೀವು ಇಷ್ಟು ವರ್ಷ ಸಾರ್ಥಕವಾಗಿ ಬದುಕಿದ್ದೀರಿ, ಮುಂದೆಯೂ ಹಾಗೆ ಬದುಕಿ. ದೇವರಿದ್ದಾನೆ. ಅದನ್ನು ಅನ್ನ ಹುಟ್ಟಿಸೋದಾದರೆ ಹೆಂಗೋ ಹುಟ್ಟಿಸ್ತಾನೆ. ಅನ್ನ ದರಿದ್ರವಾಗಿ ಬದುಕಿಸ್ಬೇಕು ಅನ್ನೋದು ವಿಧಿಯ ಇಚ್ಛೆ. ಆದರೆ ನೀವು ಮನೆ ತುಂಬ ಆಳುಗಳನ್ನ ಇಟ್ಕೊಂಡ್ರೆ ನಿಮಗೆ ಅನ್ನ ಉಣ್ಣೋ ಯೋಗ ಇರಲ್ಲ. ಹೌದಣ್ಣಾಜಿ. ಹಾಗಾಗಿ ಅದು ಅವನ ಇಚ್ಛೆ. 57ರವರಾಗಿ ಆ ನಿರ್ಧಾರ ಈಗ ಬೇಡ. ಶುಭ. ನೀವು ಹೇಳಿದ್ಮೇಲೆ ನಾವು ಮುಂದೆ ಬಿಡೋಣಜಿ.
ಇರಲಿ ಇರಲಿ, ಒಳ್ಳೇದಾಗಲಿ. ಸ್ನೇಹಿತರ ಜೊತೆ ಚೆನ್ನಾಗಿರಿ, ನಗನಗ್ತಾ ಖುಷಿಯಾಗಿರಿ, ಊಟ ಮಾಡಿ. ಹೆಣ್ಮಕ್ಳು ಬದುಕಲ್ಲೂ ಒಳ್ಳೇದಾಗುತ್ತೆ. ಶುಭವಾಗಲಿ, ಒಳ್ಳೇದಾಗುತ್ತೆ. ಗೋವಿಂದ ನಾರಾಯಣ. ಆ ಹೆಣ್ಮಕ್ಳಿಗೆ ಒಳ್ಳೇದಾಗಲಿ ಪಾಪ. ನೋಡಿ, ಇವರ ಶ್ರೀಮತಿಯವರು ಕುಡಿತಕ್ಕೆ ದಾಸರಾದಾಗಲೂ ಇವರು ಎಷ್ಟು ಸಹನೆ ಮಾಡಿದ್ದಾರೆ, ಕ್ಷಮೆ ಮಾಡಿದ್ದಾರೆ. ದೇವರು ನಿಮ್ಮನ್ನು ಚೆನ್ನಾಗಿಡಲಿ. ನಿಮ್ಮ ಹೆಣ್ಮಕ್ಳಿಗೆ ಒಳ್ಳೇದಾಗಲಿ. ನನ್ನ ಪ್ರಾರ್ಥನೆಯಲ್ಲಿ ನಿಮ್ಮ ಹೆಣ್ಣುಮಕ್ಕಳಿಗೋಸ್ಕರ ನಾನು ಪ್ರಾರ್ಥಿಸ್ತೀನಿ. ಮಕ್ಕಳ ಭಾಗ್ಯ ಆ ಹೆಣ್ಮಕ್ಳಿಗೆ ಪ್ರಾಪ್ತವಾಗಲಿ. ನನ್ನ ತುಂಬು ಹಾರೈಕೆ. ಶುಭವಾಗಲಿ, ಶುಭವಾಗುತ್ತೆ.